ಉತ್ತರ ಕರ್ನಾಟಕ ಹುಬ್ಳಿ ಧಾರವಾಡ ರಾಯಚೂರು ಬೆಳಗಾಮು ರಾಣಿಬೆನ್ನೂರು ಇವ್ರಿಗೆ ಎಷ್ಟು ಹೇಳಿದ್ರು ಕೇಳಲ್ಲ ಇವರು. ನಾನು ಹಸಿರು ಮೆಣಸಿನ್ಕಾಯಿನೇ ತಿನ್ಬೇಕು, ನಾನು ರೊಟ್ಟಿನೇ ತಿನ್ಬೇಕು, ನನಗೆ ಅದು ತಿಂದೆ ಹೋದ್ರೆ ಊಟ ಮಾಡ್ದಂಗೆ ಆಗಲ್ಲ, ನೀವ್ ಏನ್ ಮಾಡ್ತೀರಾ ನಾನು 1 ತಿಂಗಳು ಮಾಡ್ತೀನಿ ಪಥ್ಯ ಅಂತ ಹೇಳ್ತಾರೆ. ಡೈರೆಕ್ಟ್ ಆಗಿ ಹೇಳ್ತಾರೆ. ಅವ್ರಿಗೆ ತಿಂದೆ ಹೋದ್ರೆ ಆಗೋದೇ ಇಲ್ಲ. ನಮ್ಮ ಪ್ರಾಣ ಸರ್ ಅದು. ಜೀವ ಹೋದ್ರೂ ಪರವಾಗಿಲ್ಲ, ನಾವು ಅದನ್ನ ಬಿಡಲ್ಲ. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಅದನ್ನ ಬಿಡಲ್ಲ. ಇದ ಹೇಳ್ತೀನಿ, ಪೈಲ್ಸ್ ಹೋಗದೆ ಹೋದ್ರೂ ಪರವಾಗಿಲ್ಲ, ಹೊಟ್ಟೆಗೆ ಅದು ಹೋಗ್ಬೇಕು ಅಂತ. ಹೌದು ಸರ್, ಇದು ಬಂದು ನಿಮ್ಗೆ ನೋಡಿ ಅತಿಯಾದ ಉರಿ, ಮೋಷನ್ ಆಗೋ ಜಾಗ ತುಂಬ ನೋವು, ಉರಿ. ಆ ನೋವು ಉರಿಯನ್ನು ಕಡಿಮೆ ಮಾಡೋದಕ್ಕೆ ಇದನ್ನು ನಮ್ಮ ಎಣ್ಣೆ ಯೂಸ್ ಮಾಡ್ತೀವಿ. ಬೆಳಿಗ್ಗೆ ಮೋಷನ್ಗೆ ಹೋಗೋಕ್ಕಿಂತ ಮೊದಲು ಅಪ್ಲೈ ಮಾಡಬೇಕು, ಬೆಳಿಗ್ಗೆ ಮೋಷನ್ ಹೋಗಿ ನಂತರನೂ ಕೂಡ ಅಪ್ಲೈ ಮಾಡ್ಕೋಬೇಕು, ರಾತ್ರಿ ಮಲಗಬೇಕಾದ್ರೆ. ಉರಿ ಸಾರ್ ಅಂತಾರೆ ಅವ್ರಿಗೆ. ಈ ಮೆಡಿಸಿನ್ಸ್ನ ನಾನು ಹೇಗೆ ತಗೊಳ್ಳೋದು ಅಂತ ಹೇಳಿದ್ರೆ, ಇದರಲ್ಲಿ 3 ಪ್ಯಾಕೆಟ್ ಬರುತ್ತೆ. ಇದು ನೋಡಿ ಇಷ್ಟೇ ಇರುತ್ತೆ, ಜಾಸ್ತಿ ಏನಿಲ್ಲ. ಒಂದೇ ಸರಿ ಮೆಡಿಸಿನ್ಸ್ ತಗೊಳ್ಳೋ ಅಂಥದ್ದು. ಒಂದೇ ಸರಿ? ಹಾಂ, ನೋಡಿ ಇದೊಂದೇ ಸರಿ ತೊಗೊಳ್ಳೋ ಅಂಥದ್ದು. ಇದನ್ನು ಸಹ ತಿಳ್ಕೊಳ್ಳಿ. ಇದನ್ನು ಹೇಗೆ ತೊಗೋಬೇಕಂದ್ರೆ, ಒಂದು 100 ml ಗ್ಲಾಸಲ್ಲಿ ಫಸ್ಟ್ ಈ ಮೆಡಿಸಿನ್ ಪೌಡ್ರ್ ಹಾಕಿ ಸ್ವಲ್ಪ ನೀರು ಹಾಕಿ ಕಲಸಿ ಒಂದು ಅರ್ಧ ಲೋಟ ಮಾಡ್ಕೊಳ್ಳಿ. ಒಂದೇ ಸರಿ ಎತ್ತಿ ಕುಡಿಯಬೇಕು. ಕುಡಿದ್ರೆ ಮುಗೀತು, ಮತ್ತು ಇನ್ನೇನು ಮೆಡಿಸಿನ್ಸ್ ಬೇಕಾಗಲ್ಲ ಸದ್ಯಕ್ಕೆ. ಒಳ್ಳೆ ಕ್ವಶನ್. ಯಾವಾಗ ನೀವು ಊಟ ಮಾಡಿ ತಕ್ಷಣ ಒಂದೊಂದು ಚೊಂಬು ನೀರು ಕುಡಿಯೋ ಅಭ್ಯಾಸ ಇರುತ್ತೆ, ಅವರಿಗೆಲ್ಲ ಹೊಟ್ಟೆ ಹಿಂಗಿರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ ಸರ್. ನಮ್ಮದು ಪೈಲ್ಸ್ದು ಮೆಡಿಸಿನ್ದು 1260 ರೂಪಾಯಿಂದ ಹಿಡಿದು 2500 ತನಕ ಆಗುತ್ತೆ. 2500 ಆಗೋದೆಲ್ಲ ತುಂಬ ಸಿವಿಯರ್ ಅಂತ ಹೇಳಿದ್ರೆ ಫಿಸ್ತುಲಾ ಆದವ್ರಿಗೆಲ್ಲ ಅಷ್ಟಾಗುತ್ತೆ. ಅದಕ್ಕಿಂತ ನಾರ್ಮಲ್ ಕಂಡೀಷನಲ್ಲಿ ಇರೋರಿಗೆಲ್ಲ 1260ರಿಂದ 1860, 560, 660 ಯಾವ ರೇಂಜಲ್ಲಿ ಬೇಕಾದ್ರೆ ಆಗ್ಬೋದು. ಇಷ್ಟರೊಳಗಡೆ ಆಗುತ್ತೆ. ಇಷ್ಟರೊಳಗಡೆ ನಾವು ನಿಮಗೆ ಮನೆಗೇ ಕೊರಿಯರ್ ಕಳಿಸ್ತೀವಿ. ಇಲ್ಲಿ ಬಂದ್ರೂ ಅಷ್ಟೇ, ಕೊರಿಯರ್ ಕಳಿಸಿದ್ರು ಅಷ್ಟೇ ಇರುತ್ತೆ. ಇಲ್ಲಿ ಬಂದರೂ ಅಷ್ಟೇ ಆಗುತ್ತೆ. ಇಲ್ಲಿಗಾದ್ರೂ ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ. ಈಗಂತೂ ನರಾಗಿರ ಅಗ್ಲಿ ಸಡ್ಲಾಗಿ ಆರಾಮಾಗಿ ಮಸ್ತ್ ಹುಡುಗ ಹೆಂಗಾದಂಗೆ ಆಗಿನಾಗ 54 ವರ್ಷ ನನಗೆ ಬರೀ 24 ವರ್ಷದ ಆದಂಗೆ ಆಗಿನಿ. ಅದನ್ನು ಮಾಡಿದವ್ರು ಇರೇ ಈಗ ಅದನ್ನು ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇದಕ್ಕೆ ಇವರು ಭಾಳ ಸಮಸ್ಯೆ ನೋಡ್ರಿ. ಇದು ಎಲ್ಲಿ ಹೋದರೂ ಇದಕ್ಕೆ ಪರಿಹಾರನೇ ಇಲ್ಲ. ಭಾಳ ಪರಿಹಾರ ಕೇಳ್ತೀವಿ, ಬಟ್ ಅನುಮಾನಗಳು ತುಂಬ ಇದೆ. ಅದ್ರ ಬಗ್ಗೆ ಮಾತಾಡೋಕ್ಕೆ ಬಂದೀನಿ. ಏನಂತ ಹೇಳಿದ್ರೆ, ಫೈಲ್ಸು ನಾನು ನಂದು ನೆನೆಸ್ಕೊಂಡ್ರಂತೂ ಅಧ್ವಾನ ಅಂಥದ್ದಿತ್ತು ಸಾಹೇಬ್ರೆ. ನಂಗೆ ಆಗ್ಬಿಟ್ಟಿತ್ತು ರೀ. ಅದು ಹೆಂಗೋ ದೇವ್ರ ದಯದಿಂದ ಏನೋ ಮಾಡಿಕೊಂಡೆ. ಹಾಗೆ ನಮ್ಮ ಗೆಳೆಯರು ತುಂಬ ಜನಕ್ಕೆ ಫೈಲ್ಸ್ ಸಮಸ್ಯೆ ಇದ್ದೇ ಇದೆ, ಒದ್ದಾಡ್ತಿರ್ತಾರೆ. ಸರ್, 2ನೇ ಎಪಿಸೋಡಿಗೆ ನಿಮಗೆ ಸ್ವಾಗತ. ಸರಿ, ಫೈಲ್ಸ್ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರಿ. ಭಾಳ ಎಷ್ಟು ಮೂಲ ವ್ಯಾಧಿ ಅಂತ ನೋಡಿ, ಹೆಸರು ಚಂದ ಇಟ್ಟಿರೋದಕ್ಕೆ. ಮೂಲ ವ್ಯಾಧಿ ಇದು, ಮನುಷ್ಯನಿಗೆ ಮೂಲ ವ್ಯಾಧಿ. ಹಾಗಾಗಿ ಅದ್ರ ಬಗ್ಗೆ ಮಾತಾಡೋಣ. ಹೇಳಿ ಸರ್. ನಾವು ಪೈಲ್ಸ್ ಪಾರಂಪರಿಕ ನಾವು ವೈದ್ಯರಾಗಿರೋದು ಮೊದಲಿಂದನೂ ನಾವು ಮಾಡ್ತಾ ಇರೋದ್ರಿಂದ ನಾವು ಪೈಲ್ಸ್ಗೆ ತುಂಬ ಜನ ಬಳಲ್ತಾ ಇರೋದು ನಾವು ನೋಡಿದ್ದೀವಿ. ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪೈಲ್ಸ್ಗೆ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ ಮೊದಲನೇದಾಗಿ. ಅಲ್ಲ, ಮೊದಲು ಒಂದು ತಿಳಿಸ್ಬಿಡೋಣ. ಹೇಳಿ. ಆ್ಯಕ್ಚುಲಿ ಪೈಲ್ಸ್ ಯಾಕೆ ಬರುತ್ತೆ ಸರ್? ಇದು ಕ್ವಶನ್ ನನಗೆ ಬೇಕಾಗಿತ್ತು, ನೀವೇ ಕೇಳಲಿ ಅಂತ ನಾನು ಕಾಯ್ತಿದ್ದೆ. ನಾನೇನಪ್ಪ ಹೇಳಕ್ಕೋ, ನೀವು ಕೇಳಿದ್ರೆ ತಾನೇ ನಾವು ಒಂದೊಂದಾಗಿ ಹೇಳೋಕ್ಕಾಗತ್ತೆ. ಪೈಲ್ಸ್ ಎಲ್ಲರೂ ಏನು ಅನ್ಕೋತಾರೆ ಅಂತ ಹೇಳಿದ್ರೆ, ನಾನು ಮಟನ್ ತಿಂದ್ಬಿಟ್ಟೆ ನನಗೆ ಪೈಲ್ಸ್ ಆಗಿಬಿಡ್ತು, ನಾನು ಚಿಕನ್ ತಿಂದ್ಬಿಟ್ಟೆ ಪೈಲ್ಸ್ ಆಗಿಬಿಡ್ತು, ನಾನು ತುಂಬ ಕಾಳು ಕಡ್ಡಿ ಹೀಟ್ ಆಗಿರೋವಂಥದ್ದೆಲ್ಲ ತಿಂದ್ಬಿಟ್ಟೆ ನನಗೆ ಪೈಲ್ಸ್ ಆಗಿಬಿಡ್ತು ಅಂತ ಜನ ಯೋಚನೆ ಮಾಡ್ತಾರೆ. ಸೊ ಇದೆಲ್ಲ ಆಗತ್ತೆ. ಏನಾಗತ್ತೆ ಅಂದರೆ ಅಲ್ಸರ್ ಆಗುತ್ತೆ. ಹೀಟ್ ಆಗತ್ತೆ, ಅಲ್ಸರ್ ಆಗತ್ತೆ. ಆದರೆ ಪೈಲ್ಸ್ ನಿಜವಾಗ್ಲೂ ಹೇಗೆ ಆಗತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಇಂಟೆಸ್ಟೈನ್ ಡ್ರೈ ಆಗತ್ತೆ. ಡ್ರೈ ಆಗೋದು ಕನ್ನಡದಲ್ಲಿ ಏನು ಅಂತ ಹೇಳಿದ್ರೆ, ಏನ್ ಹೇಳ್ತಾರೆ, ಕರಳುಗಳೆಲ್ಲ ಒಣಗೋದು ನೀರಿಲ್ದಲೆ. ನಾವು ತಿಂದಿದ್ದನ್ನ ಅರಗಿಸಿ ಅದನ್ನ ಸ್ಟೂಲ್ ಆಗಿ ಕನ್ವರ್ಟ್ ಮಾಡಿ ಮಲವಾಗಿ ಕನ್ವರ್ಟ್ ಮಾಡೋದಕ್ಕೆ ನೀರಿನ ಅಂಶ ಬೇಕತ್ತೆ, ನಾರಿನ ಅಂಶ ಬೇಕಾಗತ್ತೆ. ನೀರು ಇಲ್ಲ ಇವತ್ತಿನ ಫುಡ್ಡಲ್ಲಿ, ನಾರೂ ಇಲ್ಲ. ಏನಾಗತ್ತೆ, ಮೊದಲಿಗೆ ಅವ್ರಿಗೆ ಗೊತ್ತಾಗಲ್ಲ, ಮೋಷನ್ ಟೈಟ್ ಆಗಿ ಹೋಗುತ್ತೆ ಅಷ್ಟೇ. ಮೋಷನ್ ಹೋಗ್ತಾ ಇದೆ, ಟೈಟ್ ಆಗಿ ಹೋಗ್ತಾ ಇದೆ ಅಂತ. ಹೋಗೋಣ, ಬಾತ್ರೂಮಲ್ಲಿ ಕೂರೋಣ, ಮುಕ್ಕೋಣ, ಮೋಷನ್ ಮಾಡೋಣ, ಹಾಗೆ ಆಮೇಲೆ ನಿಧಾನಕ್ಕೆ ಬ್ಲೀಡ್ ಆಗುತ್ತೆ. ಅದಕ್ಕೂ ಕೇರ್ ಮಾಡಲ್ಲ. ಹೇಗಾಗತ್ತೆ ಅನ್ನೋದ್ರೆ ತಿಳ್ಕೊಳ್ಳಿ, 1 ದಿನ 2 ದಿನ ಮೋಷನ್ ಟೈಟ್ ಆಗಿ ಹಾರ್ಡ್ ಮೋಷನ್ ಆಗೋದು ಸಹಜ. ಪ್ರತಿದಿನ ಆದರೆ ಏನಾಗತ್ತೆ, ರಕ್ತ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಮೋಷನ್ ಟೈಟ್ ಆಗಿ ಮುಕ್ಕಿ ಮೋಷನ್ ಮಾಡಿದ್ರೆ ಅಲ್ಲಿರುವಂಥ ರಕ್ತನಾಳಗಳೆಲ್ಲ ಹಿಗ್ಗುತ್ತೆ. ಸರ್, ನನಗೆ ಮೊಳಕೆ ಬಂದ್ಬಿಟ್ಟಿದೆ, ನನಗೆ ಗುಳ್ಳೆ ಆಗ್ಬಿಟ್ಟಿದೆ ಅಂದ್ರೆ, ಇವರು ಕೊಡೋ ಪ್ರೆಷರಿಗೆ ಹೇಗೆ ನಾವು ಈಗ ಈ ಜಿಮ್ ಬಾಡಿ ಮಾಡೋರು ಹಿಂಗಂದ್ರೆ ಎಲ್ಲ ನರಗಳು ಎದ್ದೊಳುತ್ತೆ.
ಅದೇ ಥರ ಆ ಜಾಗದಲ್ಲಿ ಇರುವಂತಹ ನರಗಳು ಕೂಡ ಹಿಗ್ಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಮೊಳಕೆ ಆಗಿ ದಾರದ ರೂಪದಲ್ಲಿ, ಗಂಟಿನ ರೂಪದಲ್ಲಿ ಹೊರಗಡೆ ಕಾಣಿಸ್ಕೊಳ್ಳುತ್ತೆ. ಅತಿಯಾದ ನೋವು ತಡ್ಕೊಳ್ಳೋದಕ್ಕಾಗಲ್ಲ, ಕೂರೋದಕ್ಕಾಗಲ್ಲ. ನೀವು ನೋಡಿ, ಇನ್ಮೇಲೆ ನೀವು ಪೈಲ್ಸ್ನ ಗುರುತಿಸ್ತೀರಾ, ಬೈಕಲ್ಲಿ ಹೋಗ್ತಾ ಇರ್ತಾರಲ್ಲ, ಒಂದ್ ಸೈಡ್ ಕೂತಿರ್ತಾರ ಅವ್ರು ಹಿಂಗೆ ಸ್ಟೈಲ್ ಆಗಿ. ಅವ್ನಿಗೆ ಏನ್ ಬಂದಿದೆ ಒಂದ್ ಸ್ಟೈಲ್ ಕೂತಿದ್ದಾನೆ ಅಂತ, ಅವ್ನಿಗೆ ಬಂದಿರೋದು ಬೇರೆ, ನಮಗ್ ಗೊತ್ತಿಲ್ಲ. ಅರ್ಥ ಆಯ್ತಾ? ಇದು ನಿಜ. ಆಮೇಲೆ ಪಾಪ ಜಾಸ್ತಿ ಹೊತ್ತು ಕೂರೋದು ಕೂತಿರ್ತಾರಲ್ಲ, ಅವ್ರಿಗೆ ಏನಾಗುತ್ತೆ, ನಾವು ಕೂತು ಎದ್ದ ಸ್ಥಳ ಬಿಸಿಯಾಗಿರುತ್ತೆ ನೋಡಿ ಸಹಜವಾಗಿ. ಆ ಬಿಸಿಗೆ ಏನಾಗುತ್ತೆ, ಪಾರ್ಟ್ ಅಲ್ಲಿರುವಂತಹ ನೀರಿನ ಅಂಶ ಎಲ್ಲ ಒಣಗತ್ತೆ, ಒಳಗಡೆ ಇರುವಂತಹ ಮಲ ಕೂಡ ಒಣಗ್ತಾ ಬರುತ್ತೆ. ಹೊರಗಡೆ ಬರ್ಬೇಕಾದ್ರೆ ಆತಂಕವಾಗಿ ಗಟ್ಟಿಯಾಗಿ ಕಲ್ಲಾಗಿ ನಾಳೆ ಬೆಳಗ್ಗೆ ಯಾಕಪ್ಪ ಮೋಷನ್ಗೆ ಹೋಗ್ಬೇಕು ಅನ್ಸುತ್ತೆ. ಹೌದು, ಅಯ್ಯೋ ನರಕ ಸರ್, ಅದು ನರಕ. ಇದು ಮೂಲ ಕಾರಣ ಪೈಲ್ಸಿಗೆ. ಇದ್ರ ನಂತರನೇ ಗ್ರೇಡ್ 1, ಗ್ರೇಡ್ 2 ಹಂಗಾಯ್ತು, ಹೊರಗಡೆ ಬಂದ್ಬಿಡ್ತು, ಒಳಗಡೆ ಗುಳ್ಳೆ ಇದೆ, ಮೋಷನಿಗೆ ಹೋಗ್ಬೇಕಾದ್ರೆ ಹೊರಗಡೆ ಬರುತ್ತೆ, ಆಮೇಲೆ ಮೋಷನ್ ಆದಮೇಲೆ ಒಳಗಡೆ ಹೋಗುತ್ತೆ, ಆಮೇಲೆ ಕಿವ ಬರ್ತಾ ಇದೆ ಸರ್, ರಕ್ತ ಬರ್ತಾ ಇದೆ, ಊರಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಕೂರಕ್ಕೆ ಆಗ್ತಾ ಇಲ್ಲ. ಮೊನ್ನೆ ಒಬ್ಬರು ಪೈಲ್ಸಿಗೆ ಇದು ಮಾಡಿದ್ರು, ಏನದು ಆಪ್ರೇಷನ್ ಮಾಡಿದ್ರು. ಆಪ್ರೇಷನ್ ಮಾಡಿದ್ಮೇಲೆ ಫಿಸ್ತುಲಾಕ್ಕೆ ಭಯಾನಕವಾದ ನೋವು. ಯಾಕೆ ಅಂತ ಹೇಳಿದ್ರೆ, ಸರಿಯಾದ ರೀತಿನಲ್ಲಿ ಆಹಾರ ಪದಾರ್ಥಗಳನ್ನು ತಗೋಬೇಕು, ಇವರು ಮಾಡಿರೋದಿಲ್ಲ. ವೈದ್ಯರದೇನು ತಪ್ಪಿಲ್ಲ, ಅವ್ರು ಏನು ಪ್ರೊಸೀಜರ್ ಮಾಡಿರ್ತಾರೆ ಮಾಡಿರಬೇಕು. ಮಾಡಿದ ನಂತರ ಇವರು ಸಹ ಮನೇಲಿ ಬಂದು ಸರಿಯಾದ ಊಟ ತಿನ್ಬೇಕು. ಹಾಗಂತ ಹೇಳಿದ್ರೆ ನಾನು ಮೊದಲು ಹೇಳಿದ್ದೆ, ಏನಂತ, ತಿನ್ನೋದ್ರಿಂದ ಬಂತ, ಇದು ತಿನ್ನೋದ್ರಿಂದ ಬಂತ. ಆದ್ರೆ ಬಂದ ನಂತರ ಇದನ್ನೆಲ್ಲ ಬಂದ್ ಮಾಡಬೇಕು. ಯಾವಾಗ ಬಂದ ನಂತರ ಈ ತರ ಅವಾಗ ಏನ್ ತಿನ್ಬೇಕು, ದೇಹಕ್ಕೆ ಹೊಟ್ಟೆಗೆ ಉಷ್ಣವನ್ನ ಕಡಿಮೆ ಮಾಡುವಂತ. ಆ ಪಾಯಿಂಟ್ಗೆ ಆಮೇಲೆ ಬರ್ತೀನಿ. ಈಗ ಬರದೇ ಇರೋದಕ್ಕೆ ನೀರು ನಾವು ಕಡಿಮೆ ಕುಡಿದಿರ್ತೀವಿ. ಹೌದು, ಕಡಿಮೆ ಕುಡಿದಿರ್ತೀವಿ. ಮತ್ತೇನು ಮಾಡಿರ್ತೀವಿ, ಹೀಟ್ ಬಾಡಿ ಜಾಸ್ತಿ ಆಗಿರುತ್ತೆ. 2 ಸರಿಯಾದ ಊಟ ತಿಂದಿರೋದಿಲ್ಲ, ಯಾವಾಗಲೂ ಸ್ಕಿಪ್ ಆಗೋದು. ಬೆಳಗ್ಗೆ ಊಟ ಮಾಡಬೇಕು ಸರಿಯಾದ ಸಮಯಕ್ಕೆ, ಬೆಳಗ್ಗೆ ಊಟ ಮಾಡಲ್ಲ. ಮಧ್ಯಾಹ್ನ ಸರಿಯಾದ ಸಮಯಕ್ಕೆ ಊಟ ಮಾಡ್ಬೇಕು, ಮಾಡಲ್ಲ. ರಾತ್ರಿ ಸಮಯ ಊಟ ಮಾಡ್ಬೇಕು, ಮಾಡಲ್ಲ. ಬೆಳಗ್ಗೆ ತಿನ್ನೋದು ಸಂಜೆ ತಿನ್ನೋದು, ಸಂಜೆ ತಿನ್ನೋದು ರಾತ್ರಿ ತಿಂದ ಇಲ್ದವ್ರಿಲ್ಲ. ಬೆಳಗ್ಗೆ ಮೋಷನ್ ಹೆಂಗೆ ಬರುತ್ತೆ? ಆಹಾರ ಕ್ರಮ ಕೂಡ ಇದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಆಹಾರ ಕ್ರಮ ಇದ್ರೆ ತಾನೆ ಸರ್. ಒಂದು ಗಾಡಿದ ಇಂಜಿನ್ ಕರೆಕ್ಟಾಗಿ ವರ್ಕ್ ಮಾಡ್ಬೇಕಂದ್ರೆ ಅದಕ್ಕೆ ಇಂಜಿನ್ ಆಯಿಲ್ ಕರೆಕ್ಟ್ ಆಗಿರ್ಬೇಕು ತಾನೆ. ಇಂಜಿನ್ ಆಯಿಲ್ ತರಾನೇ ನೀರು, ನಾರಿನ ಅಂಶ ನಮ್ಮ ದೇಹದಲ್ಲಿ ಕೆಲಸ ಮಾಡೋದು. ಅದನ್ನೇ ಇವ್ರು ಕೊಡ್ಲಿಲ್ಲ ಅಂದ್ರೆ ಏನಾಗತ್ತೆ? ಅಂದ್ರೆ ಈಗ ನೀರು ಹೆಚ್ಚು ಕುಡಿಬೇಕು. ನಾರಿನ ಅಂಶ ಅಂದ್ರೆ ಹೆಚ್ಚೇನು ತಿನ್ಬೇಕು ಸರ್? ನೋಡಿ, ನಾರಿನ ಅಂಶದ ಅಂತ ಹೇಳಿದ್ರೆ ಹಣ್ಣು, ಯಾವ ಹಣ್ಣು, ಕರ್ಬೂಜ ಅಂತ ಹಣ್ಣುಗಳು, ಬಟರ್ ಫ್ರೂಟ್ ಅಂತ ಹಣ್ಣುಗಳು, ಆಹಾರ ಪದಾರ್ಥಗಳಲ್ಲಿ ಬಂದು ಹಸಿರು ತರಕಾರಿಗಳಲ್ಲೆಲ್ಲ ನಾರಿನಂಶ ಇರುತ್ತೆ. ಜೊತೆಗೆ ಅಗದು ತಿನ್ನೋಂಥದ್ದು ಯಾವ್ದಿರತ್ತೆ, ಈ ನುಗ್ಗೆ ಸೊಪ್ಪು ಅಂತದ್ದು, ಸೊಪ್ಪಿನಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ. ಓಕೆ, ಬಂದ ತಕ್ಷಣ ಏನು ಮಾಡ್ತೀವಿ ಸರ್, ಹಂಗೆ ಶುರು ಆಗುತ್ತೆ. ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹೋಗ್ತೀವಿ. ಇಲ್ಲ ಅಂತಂದ್ರೆ 108 ಬೋರ್ಡ್ಗಳು ನಮಗೆ ಕಾಣಿಸುತ್ತೆ. ನಿಮಗೆ ಅದನ್ನು ಸುಟ್ಟು ಮಾಡ್ತೀವಂತ ಒಬ್ಬರು, ಕತ್ತರಿಸಿ ಮಾಡ್ತೀವಂತ ಒಬ್ಬರು, ನಾನಾ ಥರದ ಚಿಕಿತ್ಸೆಗಳು ನೋಡ್ತಾನೆ ಹೋಗ್ತೀವಿ ಸರ್. ಬಂದಮೇಲೆ ಹುಡುಕಿ ಇಲ್ಲ ಅಂದರೆ ಏನು ಮಾಡ್ತೀವಿ, ಡಾಕ್ಟರ್ ಹತ್ರ ಹೋದವ್ರದ್ದು ಸರಿ ಒಂದು ಕಡೆಯಿಂದ, ಇನ್ನೊಂದು ಕಡೆ ಇನ್ಯಾರ್ಯಾರೋ ಬರ್ತಾರೆ, ನಮ್ಗೆ ಗೊತ್ತಿರಲ್ಲ ಆ್ಯಕ್ಚುಲಿ. ಅಂದರೆ ನಮ್ಮ ಬಾಧೆ ಹೆಂಗಿರುತ್ತೆ ಅಂದರೆ, ಈ ಈ ಬಾಧೆ ಹೋಗ್ಬಿಡ್ಲಿ ಸಾಕು 2 ದಿವಸದಲ್ಲಿ ಅಂತ ಹೋಗ್ಬಿಟ್ಟು ಇನ್ನೆಲ್ಲ ತಪ್ಪಿ ತೋರಿಸ್ಬಿಡ್ತೀವಿ. ಸೊ ಆವಾಗಲೂ ಕೂಡ ಕೆಲವೊಬ್ರು ಏನಂತಾರೆ, ಅದು ಗಂಟು ಹಾಕಿ ಎಳೆದು, ಅದು ಏನೇನೋ ಚಿಕಿತ್ಸೆ ಇದೆ ಸರ್ ಅದಕ್ಕೆ. ಆ ಥರದ್ದು ಹೋಗೋದು ಸರಿನಾ ತಪ್ಪಾ? ಅದು ಅವರವರ ವಿಧಾನದಲ್ಲಿ ನಾನು ಮಾಡ್ತಾ ಇರ್ತಾರೆ. ಬಟ್ ಎಷ್ಟು ಜನಗಳಿಗೆ ಅನುಕೂಲವಾಗಿ ಮಾಡ್ತಾ ಇದ್ದಾರೋ ಇಲ್ಲೋ, ಅಥವಾ ಹಣಕ್ಕೋಸ್ಕರನೇ ಮಾಡ್ತಾ ಇದ್ದಾರೋ ನಮಗೆ ಗೊತ್ತಿಲ್ಲ. ನಮ್ಮ ವಿಧಾನದಲ್ಲಿ ಏನು ಅಂತ ಹೇಳಿದ್ರೆ, ಕೆಲವರಿಗೆ ನಾಚಿಕೆ ಸ್ವಭಾವ, ಯಪ್ಪ ಏನು ಹೇಳ್ಕೊಳ್ಳೋದು. ನಮ್ಮಲ್ಲಿ ಅದಕ್ಕೋಸ್ಕರ ಲೇಡೀಸು ಇದ್ದಾರೆ, ಜೆಂಟ್ಸು ಇದ್ದಾರೆ. ಹೆಣ್ಮಕ್ಳು, ಕಾಲೇಜಿಗೆ ಹೋಗಿರೋ ಹೆಣ್ಮಕ್ಳಿಗೆ ವೈದ್ಯರ ಹತ್ರ ಜೆಂಟ್ಸ್ ಜೊತೆ ಮಾತಾಡೋಕ್ಕೆ ಒಂಥರ ಏನೋ ಸಂಕೋಚ. ಅದಕ್ಕೋಸ್ಕರ ಲೇಡೀಸ್ ಸ್ಟಾಫ್ ಇದ್ದಾರೆ, ವೈದ್ಯರು ಇದ್ದಾರೆ, ನಮ್ಮ ಡಾಕ್ಟರ್ ಇದ್ದಾರೆ ಶಿವಕುಮಾರ್, ಅವ್ರ ಜೊತೆ ಬೇಕಾದ್ರೂ ಮಾತಾಡ್ಬೋದು. ನಾವಿದ್ದೀವಿ, ನಮ್ಮ ಹತ್ರ ಬೇಕಾದ್ರೂ ಮಾತಾಡ್ಬೋದು. ಸೊ ಹಾಗಾಗಿ ಯಾವುದೇ ಸಂಕೋಚ ಇಲ್ದಲೆ ಮೊದಲನೇ ಸ್ಟೆಪ್ಸ್ ನೀವೇನು ತಗೋಬೇಕು ಅಂತ ಹೇಳಿದ್ರೆ, 1-2 ಸರಿ ಮೋಷನ್ ಹಾರ್ಡ್ ಆಯಿತು, 1-2 ಸತಿ ಬ್ಲೀಡಿಂಗ್ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಔಷಧಿ ತಗೊಳ್ಳೋ ಅಗತ್ಯನೇ ಇಲ್ಲ. ಆಹಾರ ಪದಾರ್ಥಗಳಿಗೆ ಏನು ತಗೋಬೇಕು ಅಂತ ಸರ್ಚ್ ಮಾಡಿ, ಔಷಧಿ ತಗೋಬೇಕು ಏನು ತಗೋಬೇಕು ಅನ್ನೋದು ಬೇಡ. ಅದಕ್ಕೆ ಅದೇನು ಶೀತ ಅಲ್ಲ, ವೈರಲ್ ಇನ್ಫೆಕ್ಷನ್ ಅಲ್ಲ, ಜ್ವರ ಬರೋದಕ್ಕೆ. ಆಹಾರದಿಂದ ಏನೋ ಈಗ ನೀವು ಈಗ ಇಲ್ಲೊಂದು ಮರ ಇದೆ, ಕೈ ತಗೊಂಡೋಗಿ ಉಜ್ಜುತ್ತಾ ಇದ್ರೆ ಏನಾಗುತ್ತೆ? ತುರ್ಕೆ ಆಗುತ್ತೆ, ಕೈದು ಪಾರ್ಟ್ ಸೋದೋಗುತ್ತೆ. ಆಯ್ತಾ? ಮೋಷನ್ ಆಗ್ಬೇಕಾದ್ರೆ ಸಾಫ್ಟ್ ಆಗಿ ಬರ್ಬೇಕು. ಹೇಗೆ ಗೊತ್ತಲ್ಲ ನಮ್ಗೆ, ಡೈಲಿ ಮೋಷನ್ ಹೇಗಿರ್ಬೇಕು ಅಂದ್ರೆ ಅಷ್ಟು ಚೆನ್ನಾಗಿ ಹೋಗ್ಬೇಕು. ಇದು ಹಾರ್ಡ್ ಆಗಿ ಬರ್ತಾ ಇದ್ರೆ ಒಳಗಡೆ ಇರುವಂತದ್ನೆಲ್ಲ ಉಜ್ಜಿಕೊಂಡು ಬರ್ತಾ ಇರತ್ತೆ. ಸೊ ಇದು ಮುಖ್ಯವಾದ ಕಾರಣ ನಿಮ್ಮಲ್ಲಿ ಪೈಲ್ಸ್ ಆಗೋದಕ್ಕೆ. ಅದು ಬಿಟ್ಟು ನನಗೆ
ಹುಣ್ಣಾಯ್ತು, ಬಾಯಿ ಹುಣ್ಣಾಯ್ತು, ಇದೆಲ್ಲ ಪೈಲ್ಸ್ ಆದ್ಮೇಲೆ ಬರೋವಂಥದ್ದು. ಪೈಲ್ಸ್ ಆಗೋದ್ಕಿಂತ ಮುಂಚೆನೆ ನಿಮ್ಗೆ ಇದೆಲ್ಲ ಬಂದ್ಬಿಟ್ಟಿರುತ್ತೆ. ಬಾಯಿ ಹುಣ್ಣಾಗೋದು, ಅಲ್ಸರ್ ಆಗೋದು, ಬಾಯಿ ಒಣಗೋದು, ತುಟಿಗಳು ಒಣಗೋದು, ಸ್ಕಿನ್ ಡ್ರೈ ಆಗಿ ಎಲ್ಲ ಒಂಥರ ಡ್ರೈನೆಸ್ ಬರೋದು, ನೀರಿನ ಅಂಶ ಕಡಿಮೆ ಆಗ್ತಾ ಇದೆ, ಅಪ್ಪ ನೀರ್ ಸರಿಯಾಗಿ ಕುಡಿ ಅಂತ ದೇಹ ಬೇರೆ ವಿಧಾನದಲ್ಲಿ ನಮ್ಗೆ ಹೇಳ್ತಾ ಇರುತ್ತೆ. ನಾವು ಕೇಳಲ್ಲ, ಜೆಲ್ ಹಚ್ಬಿಡ್ತೀವಿ, ಏನು ಲೋಷನ್ ಹಚ್ಕೊಬಿಡ್ತೀವಿ. ಲೋಷನ್ ಹಚ್ಚೋದ್ರಿಂದ ಏನೂ ಆಗಲ್ಲ. ಒಳಗಡೆ ನೀರಿನ ವ್ಯವಸ್ಥೆ ಸರಿಯಾಗಿ ಆದ್ರೆ ನಮ್ಮ ದೇಹದಲ್ಲಿ ನಮಗೆ ಬೇಕಾಗಿರುವಂಥದ್ದು ಉಳಿದವು ಸರಿಯಾಗುವಂಥ ಚಾನ್ಸಸ್ ಬಹಳ ಇರುತ್ತೆ. ಓಕೆ ಸರ್, ಈಗ ನಿಮ್ಮ ಹತ್ರ ಬಂದ್ವಿ, ನಿಮ್ಮಲ್ಲಿ ಯಾವ ಥರ ನಡೆಯುತ್ತೆ ಸರ್? ಹೇಗೆ ನೋಡಿ, ನಮ್ಮಲ್ಲಿ ನೀವು ಬರ್ತೀರಿ ಅಂತ ಹೇಳಿದ್ರೆ ನಮ್ಮ ಅಡ್ರೆಸ್ ಎಲ್ಲ ನಾನು ಹೇಳ್ತೀನಿ. ನಾವು ಯಾರಿಗೂ ಬಂದು ಫಿಸಿಕಲಿ ಚೆಕ್ ಮಾಡೋದಿಲ್ಲ. ಇಲ್ಲ ಮಾಡಲೇಬೇಕು ಅಂತ ಹೇಳಿದ್ರೆ ವೈದ್ಯರು ಇದ್ದಾರೆ, ಅವರು ಮಾಡ್ತಾರೆ, ನಾವು ನೋಡ್ತೀವಿ. ತುಂಬಾ ನಾವು ಈಗ ಸಾಕಷ್ಟು ಲಕ್ಷ ಜನಗಳಿಗೆ ನಾವು ಮೆಡಿಸಿನ್ಸ್ ಕೊಟ್ಬಿಟ್ಟಿದ್ದೀವಿ. ನಮಗೆ ನಾವು ಫೋನಲ್ಲೇ ನೀವು ವಿಚಾರಿಸ್ತೀವಿ. ಇಲ್ಲ ಫೋನಲ್ಲಿ ಸರಿಯಾಗಲ್ಲ, ನಾವು ಬರಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡೇ ಬರಬೇಕು. ಯಾಕಂದ್ರೆ ನಮಗೆ ಬೇರೆ ಬೇರೆ ನಮ್ಮ ಒಂದು ಇದರಲ್ಲಿ ಇರೋದ್ರಿಂದ ನಾವು ಕೆಲವೊಂದು ಸಮಯಗಳನ್ನ ಕೊಡ್ತೀವಿ. ಆ ಸಮಯದಲ್ಲಿ ನಮ್ಮ ಅಪಾಯಿಂಟ್ಮೆಂಟ್ ತಗೊಂಡು ಬಂದು ನೀವು ಮಾತಾಡಿ. ಇಲ್ಲ ನಮಗೆ ಬರೋಕ್ಕಾಗಲ್ಲ, ಆನ್ಲೈನ್ ಕನ್ಸಲ್ಟೇಷನ್ ಕೊಡಿ ಅಂತ ಹೇಳಿದ್ರೆ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿಕೊಂಡು ಅದೇನು ಚಾರ್ಜಸ್ ಇದೆ ಡಾಕ್ಟರ್ಸ್ದು ಅದನ್ನು ಕನ್ಸಲ್ಟ್ ಮಾಡಿಕೊಂಡು ನೀವು ಕಾಲ್ ಮಾಡಿ ಪೂರ್ಣವಾಗಿ ಮಾತಾಡ್ಬಿಟ್ಟು ನಂತರನೇ ನೀವು ಮೆಡಿಸಿನ್ಸ್ ತಗೋಬೋದು. ಬಂದಾಗ ನಿಮ್ಮ ಮೆಡಿಸಿನ್ ಕೊಡ್ತೀರಿ? ಖಂಡಿತ ಕೊಡ್ತೀವಿ. ಆಪರೇಷನ್ ಅಂತದ್ದು ಏನು ಮಾಡೋದಿಲ್ಲ ಸರ್. ನಾವು ಆಪರೇಷನ್ ಅಂತ ನಾವು ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಅಲ್ಲೋಗಿ ಸ್ಕ್ಯಾನ್ ಮಾಡಿಸ್ಕೊಳ್ಳಿ, ಇಲ್ಲೋಗಿ MRI ಮಾಡಿಸ್ಕೊಳ್ಳಿ, ಅಥವಾ ಅಲ್ಲೋಗಿ ಆಪರೇಷನ್ ಮಾಡಿಸ್ಕೊಳ್ಳಿ ಅಂತ ನಾವು ಇದುವರೆಗೂ ನಾವು ಯಾರಿಗೂ ಅಡ್ವೈಸ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ತುಂಬ ಕಡೆ ಅವರಿಗೆ ಕಮಿಷನು, ಇವ್ರಿಗೆ ಕಮಿಷನು, ಇವ್ರಿಗೂ ಏನೋ ಕಮಿಷನ್ ಬರುತ್ತಂತೆ ಅನ್ಸುತ್ತೆ, ಅಲ್ಲಿಗೆ ಕಳಿಸ್ತಾ ಇದ್ದಾರೆ, ಇವ್ರಿಗೂ ಕಮಿಷನ್ ಬರುತ್ತೆ ಅನ್ಸುತ್ತೆ, ಇಲ್ಲಿಗೆ ಕಳಿಸೋ. ನಮಗೆ ಅದು ಬೇಡ. ನಮ್ಮ ವಿಧಾನದಲ್ಲಿ ನಮಗೆ ಎಷ್ಟು ಸಾಧ್ಯ ಆಗುತ್ತೆ ಜನಗಳಿಗೆ ಅನುಕೂಲ ಮಾಡೋದಕ್ಕೆ ಅಷ್ಟು ಮಾತ್ರ ನಾವು ಮಾಡಿ ಕಳಿಸ್ತೀವಿ. ನಮ್ಮಲ್ಲಿ ಆಗ್ಲಿಲ್ವಾ ನಾವು ಹೇಳ್ಬಿಡ್ತೀವಿ, ಇಲ್ಲಮ್ಮ ಇದು ತುಂಬಾ ಜಾಸ್ತಿ ಆಗೋಗ್ಬಿಟ್ಟಿದೆ, ನೀವು ಬೇರೆ ವೈದ್ಯರನ್ನ ನುರಿತ ಏನಾದರೂ ಸರ್ಜರಿ ಬೇಕಾಗಿದ್ರೆ ಶಸ್ತ್ರಚಿಕಿತ್ಸಕರನ್ನ ನೀವು ಭೇಟಿ ಮಾಡಿ ಅಂತ ಹೇಳಿ ನಾವೇ ಕಳಿಸ್ತೀವಿ. ನೀವು ಆಗಿಲ್ಲ ಅಂತ. ಓಕೆ, ಈಗ ಇನ್ನೊಂದು ಸರ್, ನೀವು ಹೇಳಿದ್ರಿ ಫೋನಲ್ಲೇ ಹೇಳ್ಬೋದು ಅಂತ. ಕೆಲವೊಬ್ಬರಿಗೆ ಪೇಷಂಟಿಗೆ ತನ್ನ ಸ್ಥಿತಿನೇ ಗೊತ್ತಾಗಲ್ಲ ಸರ್. ಈಗ ನೀವು ಆದರೆ ಅದು ಮೊಳಕೆ ಬಂದಿದೆಯಾ, ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನು ನೋಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀರಿ. ಈಗ ಫೋನಲ್ಲೇ ಹೇಳೋದು ಯಾಕೆ ಎಷ್ಟು ಸಮಂಜಸ ಅಂತ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಏನಾಗಿದೆ ಅಂತ ಅವರಿಗೆ ಗೊತ್ತಿಲ್ಲ ಅಂತ. ಇದು ಯಾರಿಗೆ ಗೊತ್ತಾಗಲ್ಲ ಗೊತ್ತಾ? ಈ ಕಮೋಡ್ನಲ್ಲಿ ಹೋಗಿ ಕೂತ್ಕೊಂಡು ಮೋಷನ್ ಪಾಸ್ ಮಾಡ್ತಾರೆ ನೋಡಿ, ಅವ್ರಿಗೆ ಏನೂ ಗೊತ್ತಾಗಲ್ಲ. ಅವ್ರಿಗೆ ಗುಳ್ಳೆ ಆಗಿದೆ ಅಂತಾನೂ ಗೊತ್ತಾಗಲ್ಲ. ಅವ್ರು ಅದರಲ್ಲೇ ವಾಶ್ ಮಾಡ್ಕೊಂಡು ಬರ್ತಾರೆ. ನಮ್ಮ ಇಂಡಿಯನ್ ಅಲ್ಲಿ ಹೋದವ್ರಿಗೆ ಎಲ್ರಿಗೂ ಗೊತ್ತಾಗತ್ತೆ. ಮುಟ್ಟಿದ್ರೆ ಸ್ವಲ್ಪ ಲಂಪ್ ಕಾಣಿಸೋದು ಅಥವಾ ಸಿಸ್ಟ್ ಕಾಣಿಸೋದು, ಗುಳ್ಳೆ ವಾಶ್ ಮಾಡ್ಕೋಬೇಕಾದ್ರೆ ಇದು ಕಾಣುತ್ತೆ. ಕಮೋಡಲ್ಲಿ ಇರೋರ್ಗೂ ಗೊತ್ತಾಗೋದಿಲ್ಲ. ಸ್ವಲ್ಪ ಅಂದ್ರೆ ಈ ನೋವು ಆಗ್ಲಾರ್ದಂಗೆ ಕೂಡ ಬ್ಲಡ್ ಹೋಗ್ತಾ ಇರುತ್ತೆ. ನೋವು ಆಗದಲ್ಲೇ ಕೂಡ ಬ್ಲಡ್ ಹೋಗುತ್ತೆ, ನೋವು ಆಗದಲ್ಲೇ ಕೂಡ ಗುಳ್ಳೆಗಳಾಗತ್ತೆ, ನೋವು ಆಗದಲ್ಲೇ ಕೂಡ ಮೊಳಕೆಗಳಾಗತ್ತೆ. ಇಂಥವರಿಗೆ ಗೊತ್ತಾಗಲ್ಲ ಕಮೋಡಲ್ಲಿ ಹೋಗ್ತಾ ಇದ್ರೆ. ನಾರ್ಮಲ್ ಆಗಿ ಹೋಗ್ತಾ ಇದ್ದವರಿಗೆ ಆದ್ರೂ ಗೊತ್ತಾಗ್ತಾ ಇರುತ್ತೆ, ಯಾಕಂದ್ರೆ ಬೇಷನಲ್ಲೆಲ್ಲ ಬ್ಲಡ್ ತುಂಬಾ ಹೋಗಿರುತ್ತೆ, ಗೊತ್ತಿರುತ್ತೆ. ಆಮೇಲೆ ಕಾಮನ್ ಆಗಿ ಪೈಲ್ಸ್ ಯಾವ ಏಜ್ ಅಲ್ಲಿ ಹೆಚ್ಚು ಬರುತ್ತೆ ಸರ್? ಸರ್, ಇದಕ್ಕೆ ಪೈಲ್ಸಿಗೆ ನೋಡಿ, ನನ್ನ ಅನುಭವದಲ್ಲಿ 3 ತಿಂಗಳು ಮಗುವಿಗೂ ಪೈಲ್ಸ್ ಆಗಿದೆ. 3 ತಿಂಗಳು ಅವ್ರಿಗೆ ನಾವು ಏನು ಮೆಡಿಸಿನ್ಸ್ ಕೊಡೋಕ್ಕಾಗತ್ತೆ ಹೇಳಿ? ಈಗ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾವು ಕೊಡೋದಿಲ್ಲ. ಅದಕ್ಕೆ ಯಾಕೆ ಕೊಡಲ್ಲ ಅಂತ ಹೇಳಿದ್ರೆ, ಮಗುವನ್ನ ಯಾವ ರೀತಿ ಅವ್ರು ನೋಡ್ಕೊಳ್ತಾ ಇದ್ದಾರೆ, ತಾಯಿಯಿಂದ ಬಂದಿರೋಂಥ ತೊಂದರೆನಾ, ತಾಯಿ ಹಾಲಿಂದ ಬಂದಿರೋ ತೊಂದರೆನಾ, ತಾಯಿ ಹೀಟಿಂದ ಬಂದಿರೋ ಮಗುಗೂ ತೊಂದರೆ ಆಗಿದೆ, ಇದೆಲ್ಲ ಬೇಕಾಗಿರುತ್ತೆ. ಇದನ್ನೆಲ್ಲ ನಾವು ತುಂಬಾ ಸಾಧಾರಣವಾಗಿ ತಗೊಂಡು ಯಾವುದೋ ಒಂದು ಮೆಡಿಸಿನ್ಸ್ ಮಗುಗೆ ಬಾಯಿಗೆ ಹಾಕ್ಬಿಡಿ ಅಂತ ಹಾಕ್ಸಲ್ಲ ನಾವು. ಫ್ಯಾಕ್ಟ್, ನಾವು 7-8 ವರ್ಷದ ಗಂಟನೂ ಕೊಡೋದೇ ಇಲ್ಲ. ಮಗು ಒಂದು ಔಷಧಿ ತಗೊಳ್ಳೋ ವಿಧಾನ ಇರ್ಬೋದು, ತಗೊಳ್ಳುತ್ತಾ ಇಲ್ವಾ ಅನ್ನೋದು ಗೊತ್ತಿರ್ಬೇಕು ನಮಗೆ. ಸೊ ಹಾಗಾಗಿ ನೀವು ಹೇಳಿದ್ದೇನು ಅಂದ್ರೆ ಯಾವ ಏಜಲ್ಲಿ ಬರುತ್ತೆ, ಈ ಏಜಲ್ಲೂ ಸಹ ಬರುತ್ತೆ. ಅಲ್ಲಿಗೆ ನಾವು ಮೆಡಿಸಿನ್ ಅಷ್ಟು ನಾವು ಇದು ಮಾಡಲ್ಲ. ಅದಕ್ಕೆ ಬೇರೆ ವಿಧಾನಗಳನ್ನ ನೀವು ಅನುಸರಿಸಿ ಅಂತ ನಾವು ಅವ್ರಿಗೆ ಹೇಳ್ತೀವಿ. ಈ 7-8 ವರ್ಷದಲ್ಲಿ ಬರುವಂಥದ್ದೆಲ್ಲ ಇವತ್ತು ಕಾಮನ್ ಆಗಿದೆ. ಯಾಕೆ ಅಂದ್ರೆ ಮಕ್ಕಳು ಅನ್ನ ಸಾರು, ಅರ್ಥ ಆಯ್ತಾ, ಮನೇಲಿ ಕೊಡೋ ರೊಟ್ಟಿ ಎಲ್ಲ ಗೊತ್ತಿಲ್ಲ ಅವ್ರಿಗೆ, ಕುರ್ಕುರೆ, ಲೇಸು, ಇನ್ಯಾವ್ದು ಬಂದಿದೆ. ಬನ್ನಿ ಸ್ವಲ್ಪ ನಮ್ಮ ಡಾಕ್ಟ್ರು ಮಾತಾಡ್ತಾರೆ ಅದ್ರ ಬಗ್ಗೆ. ಬನ್ನಿ ಸರ್. ಆಯ್ತಾ, ಕುರ್ಕುರೆ, ನಮಸ್ತೆ. ಲೇಸ್, ನನಗೂ ಗೊತ್ತಿಲ್ಲ ಅದೇನು ಅಂತ. ಏನಿಲ್ಲ ಸರ್, ಮಕ್ಕಳಿಗೆ ಯಾಕಪ್ಪ ಆಲ್ಮೋಸ್ಟ್ ಪೈಲ್ಸ್ ಅಂದ್ರೆ ಮೀನ್ಸ್ ಅವ್ರು ತಿನ್ನೋ ಜಂಕ್ ಫುಡ್ಗಳೇನಿದೆಯಲ್ಲ, ಚೈನೀಸ್ ಫುಡ್, ಮ್ಯಾಗಿ, ಕುರುಕುರೆ, ಪಾನಿಪುರಿ ಇಂಥ ಒಂದು ಟೊಮೊಟೊ ರಿಲೇಟೆಡ್ ಟೇಸ್ಟಿ ಫುಡ್ಸ್, ಅವರು ಟೇಸ್ಟ್ ಬಡ್ಸ್ಗೆ ಅದು ಟೇಸ್ಟ್ ಅನ್ಸುತ್ತೆ, ಬಟ್ ಅವ್ರಿಗೆ ಇಂಟೆಸ್ಟೈನಲ್ಲಿ ತುಂಬ ಅಬ್ಸ್ಟ್ರಕ್ಷನ್ ಆಗಿಬಿಡುತ್ತೆ. ಅದರಲ್ಲಿ ನೀರು ಬೇರೆ ಕುಡಿಯಲ್ಲ.
ಸುಮಾರು ಬರೀ ನೋಡಿ ಮಕ್ಕಳಿಗೆ ಏನಾದರೂ ನೀವು ಮಕ್ಕಳ ಕೈ ಒಂದು ಕಡೆ ಇದನ್ನ ಕೊಡಿ, ಏನು ಕೊಡಿ, ಒಂದು ಕಡೆ ನೀರು ಕೊಡಿ, ಒಂದು ಕಡೆ ಏನಾದರೂ ತಿನ್ನೋ ಐಟಮನ್ನು ಕೊಡಿ, ಅವ್ರು ನೀರು ಹೊಟ್ಟೆ ಮುಟ್ಟಿಲ್ಲ ಪಾಪ. ಫಸ್ಟ್ ಏನು ಮುಟ್ಟುತ್ತೆ? ತಿನ್ನೋ ಐಟಮನ್ನು ಮುಟ್ಟುತ್ತೆ. ಹೀಗಾಗಿ ಫಸ್ಟ್ ಅವ್ರಿಗೇನು ಬೇಕಾಗಿದೆ ಅದನ್ನು ತಿನ್ನುತ್ತೆ, ನೀರು ಯಾವತ್ತೂ ಕುಡಿಯಲ್ಲ. ಅದರಿಂದ ಸಹಿತ ಮಕ್ಕಳಿಗೆ ಇದೇನಂತ ಫೈಲ್ಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಭಾಳ ಇಬ್ಬರು ಮಾತಾಡ್ತಿದ್ರಿ ನೀರು ಅಂತ. ನೀರು ಹೆಚ್ಚು ಕುಡಿಬೇಕಂಗಾರೆ ಎಲ್ಲ ಏಜ್ನವರು. ಸರ್, ಇವತ್ತು ಎಲ್ಲ ಫುಡ್ ತಿಂತಾ ಇರೋದು ಆಲೂಗಡ್ಡೆಯಿಂದ ಆಗಿರೋಂಥದ್ದು, ಮೈದಾಯಿಂದ. ನಾವು ಅವತ್ತು ದಾವಾಯಿತು ಅಂತ ಯಾವಾಗ ಹೇಳ್ತಾ ಇದ್ವಿ ಹೇಳಿ? ರೊಟ್ಟಿ ತಿಂದಾಗ, ದೋಸೆ ತಿಂದಾಗ, ಉಪ್ಪಿಟ್ಟು ತಿಂದಾಗ. ಇವತ್ತು ರೊಟ್ಟಿ, ದೋಸೆ, ಉಪ್ಪಿಟ್ಟು ಮಕ್ಕಳು ನೋಡ್ತಾ ಇದ್ದಾರಾ? ಇಲ್ಲ. ಅವ್ರು ನೋಡ್ತಾ ಇರೋದು ಎಲ್ಲ ಫ್ಯಾಕ್ಟ್ರಿಯಿಂದ ಬರ್ತಕ್ಕಂತಹ ಫುಡ್. ಏನಿದೆ ಏನಿಲ್ಲ ಅಂತ ಗೊತ್ತಿಲ್ಲ. ನೀರು ತುಂಬ ಒಂದು ಮುಖ್ಯವಾದ ಪಾತ್ರ ವಹಿಸುತ್ತೆ. ಡಿಹೈಡ್ರೇಟ್ ಆದರೆ ಯಾವ ರೋಗಗಳು ಬೇಕಾದರೂ ಬರ್ಬೋದು. ಆಮೇಲೆ ಹೆಣ್ಮಕ್ಳಿಗೆ ಜಾಸ್ತಿ ಬರುತ್ತಾ ಗಂಡು ಮಕ್ಳಿಗೆ ಜಾಸ್ತಿ ಬರುತ್ತೆ ಸರ್ ನಿಮ್ಗೆ? ಸರ್, ಇದು ಗಂಡು ಮಕ್ಕಳಿಗೆ ಜಾಸ್ತಿ ಬರುತ್ತೆ, ಅಲ್ಲ ಸಾರಿ, ಹೆಣ್ಣು ಮಕ್ಕಳಿಗೆ ಜಾಸ್ತಿ ಬರುತ್ತೆ. ಆದರೆ ಅವ್ರು ವಾಸಿ ಮಾಡ್ಕೊಳ್ಳಲ್ಲ, ಜಾಸ್ತಿ ಮಾಡ್ಕೋತಾರೆ. ಗಂಡು ಮಕ್ಕಳಿಗೆ ಒಂದು ಅರ್ಧ ಭಾಗದಲ್ಲಿ ಬಂದೇ ಬರುತ್ತೆ, ಆದರೆ ಅವ್ರು ತುಂಬ ಬೇಗ ವಾಸಿ ಮಾಡ್ಕೋತಾರೆ. ಕೊನೆ ಪಕ್ಷ ಗಂಡಸರು ಹೋಗಿ ಯಾರಿಗಾದ್ರೂ ಹೇಳ್ಕೊತಾರೆ ಅಥವಾ ವೈದ್ಯರನ್ನು ಇವರು ಹೆಣ್ಮಕ್ಳು ಇದ್ದಾರಲ್ಲ ಹೇಳಲ್ಲ. ಬೇರೆ ಏನು ಬೇಕಾದ್ರೂ ಹೇಳ್ತಾರೆ. ಒಂದು ಕ್ಲಿಪ್ ತಗೊಬಂದಿದ್ದು, ಒಂದು ಏನಾದರೂ ಸ್ಟೈಲ್ ಮಾಡಿರೋ ಅಂಥದ್ದು, ಸೀರೆ ತಂದಿದ್ದು, ಎಲ್ಲ ಅದು ಹೇಳ್ಕೊಬಂದ್ಬಿಡ್ತಾರೆ. ನಂದಿದು ಅಲ್ಲೋಗಿ ನೀವು ಇಲ್ಲೋಗಿ ಅಂತ ಹೇಳ್ತಾರೆ. ಅಮ್ಮ, ಇದು ಏನಾಗಿದೆ ಅಂತ ಹೇಳಿದ್ರೆ ನಿಮಗೆ ತುಂಬ ದೊಡ್ಡ ಪ್ರಾಬ್ಲಮ್ ಮಾಡೋವಂಥದ್ದು. ಗಂಡಸರಲ್ಲಿ ಪೈಲ್ಸ್ ಬಂದರೆ ಬೇರೆ ಥರ ಪ್ರಾಬ್ಲಮ್ಮು, ಹೆಂಗಸರಲ್ಲಿ ಪೈಲ್ಸ್ ಬಂದರೆ ಬೇರೆ ಥರ ಪ್ರಾಬ್ಲಮ್ಮು. ಯಾವ ಥರ ಪ್ರಾಬ್ಲಮ್ ಅಂದರೆ ಅವರಿಗೆ ನೋಡಿ, ಗಂಡಸರಿಗೆ ಯಾವುದೇ ರೀತಿ ದೇವರು ನ್ಯಾಚುರಲ್ ಆಗಿ ಯಾವುದೇ ರೀತಿ ಹೆಂಗಸರ ಥರ ಬಾಡಿ ಕ್ರಿಯೇಟ್ ಮಾಡಿಲ್ಲ. ಅವರಿಗೆ ಪಾಪ ಮಂತ್ಲಿ ಪೀರಿಯಡ್ಸ್ ಆಗಬೇಕಾದ್ರೆ ಆ ನೋವು ತಡ್ಕೋತಾರ, ಈ ನೋವು ತಡ್ಕೋತಾರ. ಈಗ ನಮಗೆ ನಿಮಗೆ ಬಂದರೆ ಒಂದೇ ನೋವು. ಅವರು ಹೇಳ್ಬೇಕಮ್ಮ ಯಾಕೆ ಅಂತ ಹೇಳಿದ್ರೆ, ಅದು ನೀವು ವಯಸ್ಸಿಗೆ ಬಂದ ನಂತರ ಇರ್ಬೋದು, ಮದುವೆಯ ಸಂದರ್ಭ. ಸರ್, ಇನ್ನೊಂದು ಹೇಳ್ತೀನಿ, ಮದುವೆ ಇನ್ನು 2 ತಿಂಗಳಿರುತ್ತೆ, ಆವಾಗ ಫೋನ್ ಮಾಡ್ತಾರೆ, ಮದುವೆ ಇದೆ ಸರ್, ಅಲ್ಲಿವರೆಗೆ ಕ್ಲಿಯರ್ ಮಾಡಿಕೊಡಿ ಅಂತ. ಅಲ್ಲಿವರೆಗೆ ಹೇಳಲ್ಲ. ಅಂದರೆ ಮದುವೆ ಇಲ್ಲ ಅಂದರೆ ಮತ್ತೂ ಹೇಳ್ತಾ ಇರಲಿಲ್ಲ ಯಾರಿಗೂ ಅಂತ. ಕೆಲವರು ಸಾಯೋವಂಥ ಪರಿಸ್ಥಿತಿ ತಗೊಬಂದ್ಬಿಡ್ಕೋತಾರೆ, ಯಾರಿಗೂ ಹೇಳ್ದಲೆ ಅಂದ್ರೆ ಅದು ಬ್ಲಡ್ ಹೋಗಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಬ್ಲೀಡಿಂಗ್ ಹಾಕಿ ಫಿಸಿಕಲ್ ವೀಕ್ ಆದರೆ ಮೆಂಟಲ್ ವೀಕ್ ಕೂಡ ಆಗ್ಬಿಟ್ಟಿರ್ತಾರೆ ಅವರು. ಏನೋ ಆಗಿದೆ, ಉದಾಹರಣೆಗಳು ಏನಾದ್ರು ತುಂಬಾ ಇದೆ ಇವ್ರೆ. ಏನೋ ಆಗಿದೆಯಪ್ಪ ನಂಗೆ ಅಂತ ಮೊದಲಿಗೆ ಪ್ರೈಮರಿ ಸ್ಟೇಜ್ ಅಲ್ಲಿ ಏನು ಮಾಡಿರಲ್ಲ ಅವರು. ಲಾಸ್ಟ್ ಸ್ಟೇಜಿಗೆ ಬಂದಾಗ ಕನ್ಸಲ್ಟ್ ಮಾಡ್ತಿರ್ತಾರೆ. ಅಲ್ಲೇ ಮನೇಲೇನೆ ಏನೋ ಒಂದು ಸ್ವಲ್ಪ ತಗೊಳ್ಳೋದು ಮಾಡ್ತಿರ್ತಾರೆ. ಬಟ್ ಮೇಜರ್ ಆದಾಗ ಬಂದು ಕನ್ಸಲ್ಟ್ ಮಾಡ್ತಿರ್ತಾರೆ. ಮೇಜರ್ ಆಗಿ ಪೈಲ್ಸ್ ಯಾಕಪ್ಪ ಅಂದ್ರೆ ಅವರು ಈಗ ಗಂಡ್ಮಕ್ಳು ಹೆಣ್ಮಕ್ಳು ಅಂತ ಕೇಳಿದ್ರಲ್ಲ, ಅದು ಯಾರಿಗೆ ತುಂಬಾ ಬರ್ತಂದ್ರೆ ಆ ವ್ಯಕ್ತಿಯ ಒಂದು ಪ್ರಕೃತಿ ಮತ್ತೆ ಅವನ ಆಹಾರ ಸೇವನೆಯ ಮೇಲೆ ಅದು ಒಂದು ಡಿಪೆಂಡ್ ಆಗಿದೆ. ಅವನ ಒಂದು ಆಹಾರ ಸೇವನೆ ಯಾವ ರೀತಿ ಇರುತ್ತೆ. ಅತಿಯಾದ ಮಾಂಸಾಹಾರದಿಂದ ಒಬ್ಬರಿಗೆ ಬರುತ್ತೆ. ಕೆಲವೊಂದಿಷ್ಟು ಜನ ಸಿಟ್ಟಿಂಗ್ ಅಲ್ಲಿ ವರ್ಕ್ ಮಾಡೋರು ಇರ್ತಾರೆ. ಎಕ್ಸಾಂಪಲ್ ಡ್ರೈವರ್ಗಳು, ಬಸ್ ಕಂಡಕ್ಟರ್ಗೆ ನೀವು ಆಲ್ಮೋಸ್ಟ್ ನೋಡಿರ್ಬೋದು. ನನ್ನ ಪೇಷಂಟ್ ನೋಡಿದ ಪ್ರಕಾರ ಬಸ್ ಚಾಲಕರು ಇರ್ತಾರಲ್ಲ, ಮೋಸ್ಟ್ಲಿ ಅವರು ಅನುಭವಿಸ್ತಾ ಇರೋದು ಪೈಲ್ಸು. ಯಾಕಂದ್ರೆ ಅವ್ರದ್ದು ವರ್ಕು ಹೀಟ್ ವರ್ಕು ಅಂಡ್ ಸಿಟ್ಟಿಂಗ್ ಕುತ್ಕೊಂಡಲ್ಲೇ ಕುತ್ಕೋಬೇಕು, ಮತ್ತೆ ಇಂಜಿನ್ ಪಕ್ಕನೇ ಕುಂತಿರ್ತಾರೆ, ಹೀಟು, ಅದರಲ್ಲಿ ಬೇರೆ ಚಲಾವಣೆ ಎಲ್ಲ ಇರ್ತಾರೆ. ಇದು ಒಂದು ನನಗೆ ಆಲ್ಮೋಸ್ಟ್ ನೋಡಿದ್ದು. ಅದರಿಂದನೂ ಈ ಥರ ಒಂದು ಕೆಲಸ ಕಾರ್ಯಗಳಿಂದನೂ ಸಹಿತ ಈ ಥರ ಪೈಲ್ಸ್ಗಳು ಬರ್ತಕ್ಕಂಥ ಚಾನ್ಸ್ ಇದೆ ಇವರೇ. ಆಮೇಲೆ ಸುಮಾರು ಜನ ಇದನ್ನು ನೋಡಿದ್ದೀವಿ, ಶಾರ್ಟ್ ಪೀರಿಯಡ್ಗೆ ಅದು ವಾಸಿ ಆಗುತ್ತಂತ ಯಾರು ಹೇಳ್ತಾರೋ ಗೊತ್ತಿಲ್ಲ. ಸುಮಾರು ಈ ಥರದ್ದು ರೋಡ್ ತುಂಬ ಇದೆ ಸರ್, ನೋಡ್ತೀವಿ. ಮೂಲವಾದಿ ವಾಸಿ ಮಾಡ್ತೀವಿ ಅಂತೇಳಿ ಏನೋ ದಾರ ಕಟ್ಟಿಬಿಡ್ತಾರಂತೆ, 9 ದಿವಸಕ್ಕೆ ಏನೋ ಉದುರು ಹೋಗುತ್ತಂತೆ, ಅಲ್ಲಿವರೆಗೆ ಏನೋ ಮಾಡ್ತಾರಂತೆ. ಅಲ್ಲಿವರೆಗೆ ಸುಮಾರು 15-20 ಸಾವಿರ ರೂಪಾಯಿ ಮೇಲೆ ಕಳ್ಕೊಂಡ್ಬಿಟ್ಟಿರ್ತಾರೆ ಸರ್, ಒಬ್ಬೊಬ್ರದ್ದು ಒಂದೊಂದು ರೇಟು. ಹಾಗೆ ಹೋಗೋದು ಎಷ್ಟು ಸೂಕ್ತ ಅಂತ ಹೇಳ್ತೀರಿ? ಹೇಗೆ ನೀವು ಹೇಳಿದಾಗೆ ಈ ರೋಡಲ್ಲೆಲ್ಲ ಟೆಂಟ್ ಹಾಕೊಂಡು ಇರ್ತಾರೆ, ಆ ಥರ ಇರ್ತಾರೆ, ಇಲ್ಲ ಅಂತ ಇಲ್ಲ. ಬಟ್ ಅವರು ಅಷ್ಟು ನಾವು ಯಾರಿಗೂ ಅಲ್ಲಿ ಹೋಗಿ ಮಾಡಿ ಅಂತ ಅಲ್ಲ. ಬಟ್ ಕೆಲವೊಂದನ್ನ ಕಲ್ತು ಪಾರಂಪರಿಕವಾಗಿ ಕಲ್ತಿದ್ದಾರೋ ಅಥವಾ ಹಣದಕ್ಕೋಸ್ಕರ. ಈಗ ನೋಡಿ ಸರ್, ನೀವು ಒಂದು ಯಾವುದೋ ಒಂದು ಮೆಡಿಸಿನ್ಸ್ ಕೊಟ್ಬಿಟ್ಟು 10, 15, 20 ಯಾವುದೇ ಮೆಡಿಸಿನ್ಗೆ 10, 15, 20 ಸಾವಿರ ಆಗಲ್ಲ ಸರ್. ಆದರೆ ಒಂದು 2,000, 3,000 ಆಗ್ಬೋದು. ಯಾವುದೋ ಒಂದು ಚೂರ್ಣಗಳನ್ನ ನಿಮಗೆ ಗೊತ್ತಿಲ್ಲ, ನಿಮಗೆ ನಾಲೆಡ್ಜ್ ಇಲ್ಲ ಅಂತ ಹೇಳಿ ಇದನ್ನು ಕೊಟ್ಟು ಪೈಲ್ಸ್ ಕಡಿಮೆ ಆಗುತ್ತೆ ಅಂತ 15-20 ಸಾವಿರ ಅಂತ ಹೇಳಿದ್ರೆ, ತುಂಬ ದೊಡ್ಡ ಒಂದು ಹಾಸ್ಪಿಟಲ್ ಇದೆ, ಅಲ್ಲಿಗೆ ಬೇರೆ ಬೇರೆ ಥರ ಖರ್ಚುಗಳಿರುತ್ತೆ. ಅಲ್ಲಿ ಯಾವುದಾದ್ರೂ ಒಂದು ಚೂರ್ಣ ಕೊಟ್ಟರು ನಿಮ್ಗೆ ಜಾಸ್ತಿ ಚಾರ್ಜ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಯಾಕಂದರೆ ರೆಂಟ್ ಕಟ್ಟಬೇಕಾಗಿರುತ್ತೆ, ಬೇರೆ ಖರ್ಚಿರುತ್ತೆ, ನುರಿತ ವೈದ್ಯರು ಇರ್ತಾರೆ. ಬಟ್ ಇಲ್ಲೆಲ್ಲ ಅದು ಸರಿಯಾಗಿರೋ ಅಂಥದ್ದಲ್ಲ. ಹಂಗಾರೆ ನಿಮ್ಮಲ್ಲಿ ಎಷ್ಟಾಗುತ್ತೆ ಸರ್? ನೋಡಿ, ನಮ್ಮಲ್ಲಿ ಪ್ರೈಸ್ ಬಂದ್ಬಿಟ್ಟು 1,250 ರೂಪಾಯಿಂದ 2,500 ರೂಪಾಯಿ ಒಳಗೆ ಇಷ್ಟೇ ಆಗೋದು. ನನ್ನ ಇದರಲ್ಲಿ ನಾನು ಇದಕ್ಕಿಂತ ಹೆಚ್ಚಿನ ಮೆಡಿಸಿನ್ಸ್ ಯಾರಿಗೂ ಚಾರ್ಜ್ ಮಾಡಿಲ್ಲ. ನಾನು ಅಷ್ಟು ಜನಕ್ಕೆ ಮೆಡಿಸಿನ್ಸ್ ಕೊಟ್ಟಿರೋದ್ರಲ್ಲಿ. ಅದರಲ್ಲೂ ಸಹ
2,500 ಯಾರಿಗಾಗುತ್ತೆ ಅಂತ ಹೇಳಿದ್ರೆ, ಯಾರಿಗೆ ಫಿಸ್ತುಲದಂತಹ ಪ್ರಾಬ್ಲಮ್ ಇರುತ್ತೋ ಅವ್ರಿಗೆ ಮಾತ್ರ ಅಷ್ಟಾಗತ್ತೆ. ಅದಕ್ಕಿಂತ ಕಡಿಮೆ ಪ್ರಾಬ್ಲಮ್ ಇರೋರು ಈಗೆಲ್ಲ 2,260ರಿಂದ 2,000 ಅಥವಾ 1,760, 1,860, 1,660 ಈ ಥರ ಯಾವುದೋ ಕ್ರೀಮ್ ಬೇಕಾಗಿರಲ್ಲ ಅವರಿಗೆ, ಅಥವಾ ಇನ್ನೇನೋ ಅವಶ್ಯಕತೆ ಇರಲ್ಲ, ಅಂಥವ್ರಿಗೆ ಕಡಿಮೆ ಆಗುತ್ತೆ. ನಾರ್ಮಲ್ಗೆ 1,260ರಿಂದ 1,560 ರೇಂಜಲ್ಲಿ ನಾವು ಮೆಡಿಸಿನ್ಸ್ ಅಷ್ಟೇ ಪ್ರಾಬ್ಲಮ್ ಇರುತ್ತೆ. ಇಲ್ಲಿವರೆಗೆ ಸುಮಾರು ಎಷ್ಟು ಸಾವಿರ ಜನ ಪ್ರಯೋಜನ ಸರ್ ಅದರದಂತೂ ನಮ್ಮಲ್ಲಿ ನನಗಂತೂ ಕೊರಿಯರ್ ಅಂದಾಜು ಲೆಕ್ಕಾಚಾರ ಹತ್ತತ್ರ 1 ಲಕ್ಷ ಕೊಟ್ಟಿದ್ದೀವಿ ಸರ್. 1 ಲಕ್ಷ 1 ಲಕ್ಷ ಜನ 1 ಲಕ್ಷ ಹತ್ತತ್ರ. ಕೊರಿಯರ್ ಮಾಡ್ಲಿಕ್ಕೆ ಜೀವನ ಮುಡುಪಾಗಿದೆ ಅವ್ರು ಸರ್. ಹೌದು. ನಾನು ಅದನ್ನ ಸರ್ ಯಾಕೆ ನಾನು ಅದನ್ನ ಸ್ಟಾಪ್ ಮಾಡಿ ಕೈರೋಪ್ರಾಕ್ಟಿಕ್ ಬಂದೆ ಅಂತ ಹೇಳಿದ್ರೆ, ಬೆಳಗ್ಗೆ 5:15 ಮೋಷನ್ಗೆ ಹೋಗಿ ಬಂದು ಫೋನ್ ಮಾಡ್ತಾರೆ ಸರ್. ನಾನು ಮಲಗದೆ ರಾತ್ರಿ 2 ಗಂಟೆ 1:30 ಆಗುತ್ತೆ. ನನಗೆ ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ. ಮಾತಾಡಲಿಲ್ಲ ಅಂದರೆ ಅವರಿಗೆ ಕೆಟ್ಟ ವೈದ್ಯರ ಬಗ್ಗೆ ಕೆಟ್ಟ ಅಭಿಪ್ರಾಯ ಆಗುತ್ತೆ. ಸೊ ಎಷ್ಟು ಸಾಧ್ಯ ಆಗುತ್ತೋ ಕನಿಷ್ಠ 1 ವರ್ಷದ ನಂತರನೋ 2 ವರ್ಷದ ನಂತರ ನಾವು ವಿಡಿಯೋ ಮಾಡ್ತಾ ಇದ್ದೀವಿ, ಆಯಿತಾ. ಸ್ವಲ್ಪ ಕಡಿಮೆ ಆಗಲಿ ಅದರದ್ದು ಇದು ಅಂತ. ಯಾಕೆ ಮಾಡಿದ್ವಿ ಅಂದರೆ ಅಷ್ಟು ಮಾತಾಡ್ಬೇಕು ಸರ್, ಅಷ್ಟು ಮಾತಾಡಬೇಕು. ಬೆಳಗ್ಗೆಯಿಂದ ಅವ್ರಿಗೆ ಅದು ಉರಿ ಆಗಿದೆ, ಒಬ್ರು ನೋವಾಗಿದೆ, ಒಬ್ರಿಗೆ ಇಚ್ಚಿಂಗ್ ಆಗಿದೆ, ಒಬ್ರಿಗೆ ಬ್ಲಡ್ ಬರ್ತಾ ಇದೆ, ಇನ್ನೊಬ್ರಿಗೆ ಊತ ಆಗಿಬಿಟ್ಟಿದೆ ಸರ್. ಎಲ್ಲರಿಗೂ ನಾವು ಅದನ್ನು ಪರಿಹಾರ ಮಾಡಿ 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 ಇವತ್ತು ನಮ್ಮ ಡಾಕ್ಟ್ರನ್ನು ಸಹ, ನೀವು ನನಗೆ ಆಗ್ತಾಯಿಲ್ಲ ಇದು, ಅದನ್ನು ನಾವು ಬಿಡಬಾರ್ದು, ಏನೋ ಒಂದು ವ್ಯವಸ್ಥೆ ಮಾಡೋಣ ಅಂತ ನಮ್ಮ ಡಾಕ್ಟ್ರು ನಮ್ಮನ್ನು ನಾವು ಕರ್ಕೊಂಡಿದ್ದೀವಿ. ಈಗ ಇಮ್ಮಿಡಿಯೇಟ್ ನಿಮ್ಗೆ ಬರೋದಕ್ಕಿಂತ ಮುಂಚೆ ಸರ್ ಪ್ರಾಣ ಸಂಕಟ ಆಗ್ತಾ ಇರ್ತದೆ, ನನಗೆ ಗೊತ್ತಿದೆ, ನನಗೆ ಆಗಿರೋದ್ರಿಂದ. ಖಂಡಿತ ಇಮ್ಮಿಡಿಯೇಟ್ ಏನು ಕ್ರಮ ತಗೋಬೇಕು ಸರ್? ಈಗ ಸದ್ಯ ನಿಮ್ಗೆ ಬರೋದಕ್ಕೆ 1 ದಿವಸ ಲೇಟ್ ಸರ್, ನಾನು ನಾಳೆ ಬರ್ತೀನಿ, ನಾಡ್ದು ಬರ್ತೀನಿ, ಉರಿತಾ ಇದೆ, ಈಗ ಏನು ಮಾಡೋದು ಸರ್? ನಮ್ಮಲ್ಲಿ ನಾನಾದರೆ ಏನು ಮಾಡ್ತಿದ್ದೆ, ಬಿಸಿನೀರಲ್ಲಿ ಹೋಗಿ ಕೂತ್ಕೋತಿದ್ದೆ, ಅಂದರೆ ಒಂದು 10 ನಿಮಿಷಕ್ಕಾದರೂ ಅದು ಏನೋ ಇದಾಗಲಿ ಅಂತ. ಹೌದು, ಎಲ್ಲರೂ ಕೂಡ ಬಿಸಿನೀರಲ್ಲಿ ಹೋಗಿ ಕೂರೋ ಅಂಥದ್ದು ಸೂಕ್ತ ಅಲ್ಲ. ಬಾಡಿಯ ಪ್ರಕೃತಿ ಪೈಲ್ಸು ತಣ್ಣಗಂದರೆ ತುಂಬ ಒಳಗಡೆ ಫ್ರೀಸ್ ಆಗಿ ತುಂಬ ತಂಪಿನ ಪದಾರ್ಥ. ಉದಾಹರಣೆಗೆ ಹೇಳ್ತೀನಿ ಕೇಳ್ಕೊಳ್ಳಿ. ಪೈಲ್ಸ್ ಇದ್ದವ್ರು ಫಸ್ಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಜ್ಜಿಗೆ ಕುಡಿತಾರೆ, ಮೊಸರಲ್ಲಿ ಊಟ ಮಾಡ್ತಾರೆ. ಮಜ್ಜಿಗೆ ಕುಡಿಯೋದ್ರಿಂದ ನೀವು ನಿಮ್ಮ ಹತ್ರನೇ ಆನ್ಸರ್ ಹೇಳಿಸ್ತೀನಿ. ಹಾಸ್ಪಿಟ್ಲಿಗೆ ನಿಮಗೆ ಡಿಸೆಂಟ್ರಿ ಅಂತ ಹೋದರೆ ನಿಮಗೆ ಏನು ಊಟ ಹೇಳ್ತಾರೆ? ಲೈಟ್ ಫುಡ್ ತಗೋ ಅಂತಾರೆ. ಮಜ್ಜಿಗೆ ಕುಡೀರಿ, ಮಜ್ಜಿಗೆಯಲ್ಲಿ ಊಟ ಮಾಡಿ ಒಂದು 4 ದಿನ ಅಂತಾರೆ, ಲೂಸ್ ಮೋಷನ್ ಆದರೆ. ಯಾಕೆ ಹೇಳ್ತಾರೆ ಹಾಗಾದರೆ? ಮೋಷನ್ ಲೂಸ್ ಆಗ್ತಾ ಇದೆ, ಟೈಟ್ ಆಗಲಿ, ಒಂದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರಲಿ ಅಂತ ಹೇಳ್ತಾರೆ. ಇವ್ರು ಪೈಲ್ಸ್ ಆದವರು ಮೋಷನ್ ಹಾರ್ಡಾಗೇ ಪೈಲ್ಸ್ ಆಗೋದು ಫಸ್ಟು. ಹಾರ್ಡ್ ಆಗಲಿಲ್ಲ ಅಂದರೆ ಪೈಲ್ಸೇ ಆಗಲ್ಲ, ಆಯಿತಾ. ಅವಾಗ ಹೋಗಿ ಇವ್ರು ಏನು ಮಾಡ್ತಾರೆ ಹೇಳಿ, ಮತ್ತು ಮಜ್ಜಿಗೆ ಕುಡಿತಾರೆ. ಮೋಷನ್ ಇನ್ನೂ ಟೈಟ್ ಆಗುತ್ತಾ, ಲೂಸ್ ಆಗುತ್ತಾ? ಅಲ್ಲ, ಇದೇ ಈಗ ನೀವು ಹೇಳಿದ ಮೇಲೆ ಗೊತ್ತಾಯ್ತು ನನಗೆ. ನಮ್ಮ ಉದ್ದೇಶ ಏನಿರ್ತದೆ ಹಿಂದಿಂದು ಅಂದರೆ, ಆ ಪದಾರ್ಥ ತಗೊಳ್ಳೋದ್ರಿಂದ ಈಸಿ ಆಗುತ್ತೆ ಅಂತ ಅನ್ಕೊಂಡು ಹಾರ್ಡ್ ಪದಾರ್ಥ ಆಗ್ಬಿಡುತ್ತಾನೋ ಬೇರೆ ತಿಂದರೆ ಅಂತ ತಗೊಳ್ತಾ. ಖಂಡಿತ ಅಲ್ಲ, ಇದಕ್ಕೆ ಹೇಳೋದು. ಇನ್ನೂ ಮಜ್ಜಿಗೆ ಒಂದು ಜಾಸ್ತಿ ಮಜ್ಜಿಗೆಯನ್ನು ತಿಂದ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿನ ತಂಪಾಗ್ಬೋದು. ತಂಪಿನ ಜೊತೆಯಲ್ಲಿ ಮೋಷನ್ನು ಕೂಡ ಟೈಟ್ ಆಗುತ್ತೆ. ಮತ್ತೆ ಏನು ತಿನ್ಬೇಕು ಸರ್ ಹಂಗಾರೆ? ಹಾಂ, ಏನು ತಿನ್ನಬೇಕು ಅಂಥ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಏನೂ ಗೊತ್ತಿಲ್ಲಪ್ಪ ನನಗೆ ಅಂತ ಹೇಳಿದ್ರೆ, ನನಗೆ ಝೀರೋ ನಾಲೆಡ್ಜ್ ಅಂತ ಹೇಳಿದ್ರೆ, ಮೊದಲು ಹೋಗಿ ಒಂದು ಚಿಕ್ಕ ಯಾವುದೋ ಒಂದು ವೈದ್ಯರನ್ನು ಸಂಪರ್ಕ ಮಾಡಿ 1-2 ದಿನಕ್ಕೆ ರಿಲೀಫ್ ಮಾಡ್ಕೊಳ್ಳಿ. ಏನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಒಳ್ಳೆ ಕ್ವಾಲಿಟಿ ಕ್ಯಾಸ್ಟರ್ ಆಯಿಲ್ ಒಂದು 10 ml ಕ್ಯಾಸ್ಟರ್ ಆಯಿಲ್, ಏನದು ಹರಳೆಣ್ಣೆ ಅದನ್ನು ಬೆಳಗ್ಗೆ ಒಂದು 10 ml ಖಾಲಿ ಹೊಟ್ಟೆಲಿ, ರಾತ್ರಿ ಒಂದು 10 ml, ಊಟ ಆದಮೇಲೆ 10 ml ತೊಗೊಂಡ್ರೆ ಬೆಳಗ್ಗೆ ಮೋಷನ್ ಲೂಸ್ ಆಗಿ ಹೋಗುತ್ತೆ. ಇದು ಆಗಿಲ್ವೇನಪ್ಪ, ನಾವು ಹರಳೆಣ್ಣೆ ಬಿಡಪ್ಪ ನನಗೆ ಕುಡಿಯೋಕ್ಕಾಗಲ್ಲ, ಅದೇನೋ ಡಾಕ್ಟ್ರ್ ಏನೋ ಹೇಳ್ತಾ ಇದೆ, ಏನು ಬೇಡ ತುಪ್ಪ ತಗೊಳ್ಳಿ, ತುಪ್ಪ ಚೆನ್ನಾಗಿರುತ್ತೆ, ತುಪ್ಪ ತಗೊಳ್ಳಿ, 1 ಸ್ಪೂನ್ ಬಿಸಿನೀರೆಲ್ಲ ಹಾಕಿ, ಆದಷ್ಟು ನಿಮಗೆ ಪರಿಹಾರ ಕಂಡ್ಕೋಬೋದು 2-3 ದಿನದಲ್ಲಿ. ನಾವು ಮೆಡಿಸಿನ್ ಕಳಿಸೋ ತನಕ. ಯಾಕಂದರೆ ನಾವು ಮೆಡಿಸಿನ್ಸ್ ತುಂಬ ನಮಗೆ ಕೊರಿಯರಲ್ಲೇ ನಾವು ಮೆಡಿಸಿನ್ಸ್ ಕಳಿಸೋದ್ರಿಂದ ಅವ್ರು ಬರಬೇಕಾಗಿಲ್ಲ ಏನು ನಮಗೆ ನಾವು ಮಾಹಿತಿ ತಗೊಳ್ಳೋದಕ್ಕೆ ತುಂಬ ಹೊತ್ತು ತಗೊಳ್ತಾ ಇರ್ತೀವಲ್ಲ ಅವ್ರ ಹತ್ರ. ಈಗ ಯಾರಾದರೂ ಇದ್ದರೆ ಹೌದು ಬಂದು ಇಲ್ಲೇ ಹತ್ತಿರದಲ್ಲಿ ಇರೋ ಸರ್ ಒಂದ್ಸತಿ ನಿಮ್ಮ ಹತ್ರನೇ ಕನ್ಸಲ್ಟ್ ಮಾತಾಡ್ಕೊಂಡು ಹೋಗ್ತೀನಿ ಅಂತಾರೆ. ಈಗಂತೂ ಕರ್ನಾಟಕದಾದ್ಯಂತ ನಮ್ಮ ಬಗ್ಗೆ ಗೊತ್ತಿರೋದ್ರಿಂದ ಇವರು ಜಿನೇನಾಗಿ ಇವ್ರಿಗೆ ದುಡ್ಡು ಹಾಕಿದ್ರೆ 1 ದಿನ 2 ದಿನ ಲೇಟ್ ಆಗ್ಬೋದು. ಅಕಸ್ಮಾತ್ ಮೆಡಿಸಿನ್ ನಮಗೆ ಸರಿಯಾಗಿ ತಲುಪಿಲ್ಲ ಅಥವಾ ಲೇಟ್ ಆಯಿತು ನಮ್ಗೆ ರೀಫಂಡ್ ಮಾಡಿ ಅಂತ ಹೇಳಿದ್ರು, ರೀಫಂಡು ಕೂಡ ಮಾಡಿದ್ದೀವಿ ಎಷ್ಟೋ ಜನಕ್ಕೆ. ಯಾವ ಭಾಗದಲ್ಲಿ ಹೆಚ್ಚು ಪೈಲ್ಸ್ ಇದೆ ಸರ್ ಕರ್ನಾಟಕದಲ್ಲಿ? ಸರ್ ಪ್ರದೇಶವಾರು ನಾನು ಹೇಳ್ತೀನಿ, ನೀವು ಈ ನಿಮ್ಮ ಕಡೆ ಯಾವ್ದು ಸರ್ ಅದು? ಉತ್ತರ ಕರ್ನಾಟಕ, ಹುಬ್ಳಿ, ಧಾರವಾಡ, ರಾಯಚೂರು, ಬೆಳಗಾಮು, ರಾಣಿಬೆನ್ನೂರು, ಇವ್ರಿಗೆ ಎಷ್ಟು ಹೇಳಿದ್ರು ಕೇಳಲ್ಲ ಇವರು. ನಾನು ಹಸಿರು ಮೆಣಸಿನ್ಕಾಯಿನೇ ತಿನ್ಬೇಕು, ನಾನು ರೊಟ್ಟಿನೇ ತಿನ್ಬೇಕು, ನನಗೆ ಅದು ತಿಂದೆ ಹೋದ್ರೆ ಊಟ ಮಾಡ್ದಂಗೆ ಆಗಲ್ಲ, ನೀವು ಏನು ಮಾಡ್ತೀರಾ ನಾನು 1 ತಿಂಗಳು ಮಾಡ್ತೀನಿ ಪಥ್ಯ ಅಂತ ಹೇಳ್ತಾರೆ. ಡೈರೆಕ್ಟ್ ಆಗಿ ಹೇಳ್ತಾರೆ. ಅವ್ರಿಗೆ ತಿಂದೆ ಹೋದ್ರೆ ಆಗೋದೇ ಇಲ್ಲ. ನಮ್ಮ ಪ್ರಾಣ ಸರ್ ಅದು, ಜೀವ ಹೋದ್ರೂ ಪರವಾಗಿಲ್ಲ, ನಾವು ಅದನ್ನ ಬಿಡಲ್ಲ. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಅದನ್ನ ಬಿಡಲ್ಲ. ಇದೇ ಹೇಳ್ತೀನಿ, ಪೈಲ್ಸ್ ಹೋಗದೆ ಹೋದ್ರೂ ಪರವಾಗಿಲ್ಲ, ಹೊಟ್ಟೆಗೆ ಅದು ಹೋಗ್ಬೇಕು ಅಂತ. ಹೌದು,
ಹೌದು ಮತ್ತು ಡಾಕ್ಟರ್ ಇದ್ದಾರೆ ಹೇಳ್ಬಿಡ್ರಿ. ಇವ್ರು ಕೇಳಲ್ಲ, ಇವ್ರಿಗೆ ಸ್ವಲ್ಪ ಪೈಲ್ಸ್ ವಾಸಿ ಆಗೋದು ಸ್ವಲ್ಪ ಕಡಿಮೆನೆ. ದಯವಿಟ್ಟು ನಾವು ಚಾರ್ಟ್ ಕಳಿಸ್ಕೊಡ್ತೀವಿ, ಚಾರ್ಟ್ ಅಲ್ಲಿರೋದನ್ನ ಫಾಲೋ ಮಾಡಿ. ಇದ್ರ ಜೊತೆಗೆ ಇಡೀ ಕರ್ನಾಟಕದಲ್ಲಿ ಎಷ್ಟು ನಮ್ಮ ಮೆಡಿಸಿನ್ಸ್ ಹೋಗುತ್ತೆ ಅಷ್ಟು ಮೆಡಿಸಿನ್ ಅಲ್ಲಿ ಒಂದು ಭಾಗ ಕರ್ನಾಟಕಕ್ಕೆ ನಾವು 100 ಮೆಡಿಸಿನ್ ಹಾಕಿದೀವಿ ಅಂದ್ರೆ ಬರೀ ಬೆಂಗಳೂರಿಗೆ ಒಂದು 100 ಮೆಡಿಸಿನ್ ಹಾಕ್ತೀವಿ. ಆ ಬೆಂಗಳೂರಲ್ಲಿ 100 ಜನ ಮೆಡಿಸಿನ್ ಪರ್ಚೇಸ್ ಮಾಡ್ತಾರಲ್ಲ, ಅದರಲ್ಲಿ 80 ಜನ ಮತ್ತೆ ಇವರೇನೆ, ನಿಮ್ಮ ಕಡೆಯವರೇ. ಯಾರೇ ಹುಬ್ಳಿ ಧಾರವಾಡ ಇವರೇ ಹೆಚ್ಚು ಭಾಗ. ಹಂಗೆ ಪ್ರದೇಶವಾರು ಕೌಂಟ್ ಆಗುತ್ತೆ ಅದು? ಖಂಡಿತ ಆಗತ್ತೆ. ಆಹಾರದ ಮೇಲೆ ಯಾಕಂದ್ರೆ ಬಳ್ಳಾರಿ ಹೆಚ್ಚು ಬಿಸಿಲು ಅಂತೀವಿ, ನಮ್ಮ ಕಡೆ ಹೆಚ್ಚು ಬಿಸಿಲು. ಅದು ಏನಾದ್ರು ಕಾರಣಗಳಾಗ್ತದ ಅಂತ? ಅಥವಾ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇದ್ರೆ ಒಣಗಿಸ್ಬಿಡುತ್ತೆ ಸರ್ ಹೊಟ್ಟೆನ, ಮೈಯನ್ನ ಎಲ್ಲ ಬೆವ್ತು ಡಿಹೈಡ್ರೇಟ್ ಆಗಿಬಿಡ್ತಾರೆ, ಟೋಟಲಿ ಆಗ್ಬಿಡ್ತಾರೆ. ಅದು ಬೇಸಿಗೆಯಲ್ಲಿ ಬರೋದು ಹೆಚ್ಚಾಯ್ತು ಕಾಯಿಲೆ ಅಥವಾ? ಖಂಡಿತ. ಲಾಸ್ಟ್ ಸರಿ ಬೇಸಿಗೆಯಲ್ಲಿ ಎಷ್ಟು ಮೆಡಿಸಿನ್ ಕೊಟ್ಟಿದೀವಿ, ಎಷ್ಟು ಮೆಡಿಸಿನ್ ಕೊಟ್ಟು ಸಾಕಾಗೋಯ್ತು. ಅಷ್ಟು ಲಾಸ್ಟ್ ಸರಿ ಬೇಸಿಗೆ ತುಂಬಾ ಬಿಸಿಲು ತುಂಬಾ ಇತ್ತು. ಈ ವರ್ಷ ಆದ್ರೂ ಸ್ವಲ್ಪ ಈ ಸೈಕ್ಲೋನ್ ಅದು ಇದು ಆಗಿ ಸ್ವಲ್ಪ ಮಳೆ ಬಂದು ತಂಪಿದೆ. ಇಲ್ದವ್ರೆ ಸಖತ್ ಆಗ್ಬಿಡುತ್ತೆ ಸರ್. ಈ ಮೆಡಿಸಿನ್ ಏನು ನೀವೇ ತಯಾರು ಮಾಡೋದ ಏನು ಸರ್? ಸರ್ ಇದು ನಮ್ಮ ಪಾರಂಪರಿಕ ಮೆಡಿಸಿನ್ ಆಗಿರೋದ್ರಿಂದ ನಾವೇ ತಯಾರು ಮಾಡ್ತೀವಿ. ಸರ್ ಈ ಮೆಡಿಸಿನ್ ಬಗ್ಗೆ ನಾನು ಹೇಳ್ತೀನಿ. ಇದು ಏನಪ್ಪಾ ಅಂತಂದ್ರೆ ಅವ್ರು ಸರ್ ಆಲ್ರೆಡಿ ಒಂದು 7 ವರ್ಷದಿಂದ ಆಯ್ತು ಪಾರಂಪರಿಕ ವೈದ್ಯಕೀಯಲ್ಲಿ ಕೆಲಸ ಮಾಡ್ತಾ. ಅದರಲ್ಲಿ ಮೂಲ್ಯವಾದಿಗೆ ಕಂಪ್ಲೇಂಟ್ಸನ್ನು ತುಂಬ ನೋಡಿದ್ದಾರೆ. ಅವರು ನೋಡಿಬಿಟ್ಟು ಅವರೇ ಖುದ್ದು ಅನ್ವೇಷಣೆ ಮಾಡಿ ರಿಸರ್ಚ್ ಮಾಡಿ ಅವರೇ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಇನ್ನೂ ಗ್ರಾಜುಯೇಟ್ ಆಗಿರಲಿಲ್ಲ. ಅದೇ ಟೈಮಲ್ಲಿ ಆಲ್ರೆಡಿ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಥೀಸಿಸನ್ನು ನೋಡಿಕೊಂಡು ಸ್ಟಡಿ ಮಾಡಿ ಓನ್ ಆಗಿ ಅದನ್ನು ಅವರು ಈ ಒಂದು ಸುಮಾರು 3 ವರ್ಷದಿಂದ ಎಲ್ಲ ಒಂದ್ಸಾರಿ ಹೊರಗಡೆ ಕೊಟ್ಟಿದ್ದಾರೆ ಮೆಡಿಕೇಶನ್ಸು. ಸಕ್ಸಸ್ಫುಲ್ ರಿಸಲ್ಟ್ ಇರೋದ್ರಿಂದ ಅದನ್ನು ಮತ್ತೆ ಈಗ ಕಂಪ್ಲೇಂಟ್ಸು ತುಂಬ ಆಗ್ತಾ ಇರೋದು, ಮತ್ತು ಅದನ್ನ ಈಗ ಔಷಧಿನ ವಿತರಣೆ ಮಾಡ್ತಾ ಇದ್ದಾರೆ. ಅವರೇ ಖುದ್ದು ಮಾಡಿರೋದು. ಇಲ್ಲಿ ನಮ್ಮ ಪಾತ್ರ ಏನಿಲ್ಲ, ಪ್ರಮಾಣ ಹೇಳ್ತೀವಿ, ಅದನ್ನ ಬಿಟ್ಟರೆ ನಮ್ಮ ಪಾತ್ರ ಏನೂ ಇಲ್ಲ. ಮೂಲವಾದಿ ಜನಕರ ಔಷಧಿ ಜನಕರು ನಮ್ಮ ಪಾತ್ರ ಕೊಡ್ರಪ್ಪ ಅದು ಔಷಧಿ. ಹಾಂ, ಈ ಹೆಂಗೆ ಸರ್ ಇದು ಕಂಡುಹಿಡಿಬೇಕಂತ ಹೆಂಗೆ ಅನಿಸ್ತು ನಿಮ್ಗೆ? ಇದನ್ನೇ ಯಾಕೆ ಇದರಿಂದ ಬಿದ್ರಿ ಅಂತ ಹೇಳಿ ಸರ್. ನಾವು ಬರೋ ಸರ್ ನಾನು ಇಲ್ಲಿ ಇವತ್ತು ಏನೇನು ಮಾಡಿದ್ದೀನಿ, ಕೈರೋಪ್ರಾಕ್ಟಿಕ್ ಮಾಡಿದ್ದೀನಿ, ಏರ್ ಆಯಿಲ್ ಮಾಡಿದ್ದೀನಿ, ಎಲ್ಲ ಮೊದಲು ನನಗೆ ತೊಂದರೆ ಆಗಿರೋದು. ನಿಮಗೆ ತೊಂದರೆ ಆಗಿರೋದು? ಹಾಂ, ಬೇಕಾದ್ರೆ ನಿಮ್ಗೆ ಕೈರೋಪ್ರಾಕ್ಟಿಕ್ ಮಾಡಿದ್ದೀವಲ್ಲ, ನಂದೇ 2 MRI ತೋರಿಸ್ತೀನಿ. ಇವತ್ತು ಹೆಂಗೆ ನಿಂತಿದ್ದೀನಿ ನೋಡಿ, ಅವಾಗಿಂದ ನಾನು ಹಿಂಗೆ ನಿಂತಿದ್ದೀನಿ, ಇಷ್ಟು ಗಟ್ಟಿ. ಒಂದು ದಿನ ಇತ್ತು ನಾನು ಹಿಂಗೆ ಮಲ್ಕೊಂಡಿದ್ದೆ, ಗೋಡೆಗೆ ಅಡ್ಡಾಡ ಕೊಟ್ಕೊಂಡು. ಇದೇನು ಕಂಡಿಡಿದೆ, ಯಾಕೆ ಬಂತು ಅಂತ ಹೇಳಿದ್ರೆ ಸರ್, ಇದು ಈ ಮೆಡಿಸಿನ್ಸ್ನ ಬಂದು ತುಂಬ 2,000, 3,000, 4,000 ಅಷ್ಟು ಸಾವಿರಗಳಿಗೆ ಬೇರೆ ಕಡೆ ಸ್ಟೇಟಲ್ಲಿ ಮಾಡ್ತಾಯಿದ್ರು. ನಾನು ಅಲ್ಲೋಗಿ ಮೆಡಿಸಿನ್ಸ್ ತೊಗೊಂಡೆ, ನನಗೂ ಗುಣ ಆಯಿತು. ಗುಣ ಆದ ನಂತರ ನಾವೇನು ಮಾಡಿದ್ವಿ, ತುಂಬ ರೇಟ್ ಜಾಸ್ತಿ ಇದೆಯಲ್ಲ, ಸ್ವಲ್ಪ ಕಡಿಮೆ ಮಾಡಿ ಅಂತ ನಾವು ಅವ್ರಿಗೆ ಹೇಳಿದ್ವಿ, ನಾವು ಪ್ರಮೋಟ್ ಮಾಡಿದ್ವಿ. ಅವ್ರು ಇಲ್ಲ, ನನಗೆ ಅಷ್ಟು ಮಾಡಲಿಕ್ಕಾಗಲ್ಲ, ಚಾರ್ಜಸ್ ಜಾಸ್ತಿ ಬರುತ್ತೆ. ಏನಪ್ಪ ಹಾಕಿದ್ದಾರೆ, ಏನು ಹಾಕಿದ್ದಾರೆ ಅಂತ ಹಲವು ಮೆಡಿಸಿನ್ಸ್ ಚೂರ್ಣಗಳನ್ನು ನಾವು ತಂದು ಕುಟ್ಟಿ ಪುಡಿ ಮಾಡಿ 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 ನೋಡಿದ್ರೂ ಕೊನೆಗೆ ಅದು ನಮಗೆ ಗೊತ್ತಾಗಲಿಲ್ಲ. ಇದೇ ಥರ 1 ವರ್ಷ ಆಗೋಯ್ತು. 1 ವರ್ಷದ ನಂತರ ಹೆಚ್ಚು ಕಡಿಮೆ ನಿಮ್ಮ ಎಲ್ಲ ಆಯುರ್ವೇದಿಕಲ್ಲಿ ಓದ್ತಾರಲ್ಲ, ಅಷ್ಟು ಗಿಡ ಮರಗಳು ಎಲೆಗಳು ಎಲ್ಲವನ್ನು ಸ್ಟಡಿ ಮಾಡಿದ ನಂತರ ಇದ್ರ ಟೇಸ್ಟು, ಇದರಲ್ಲಿ ಬರ್ತಕ್ಕಂಥ ರಿಸಲ್ಟು ನಾವು ನಿರಂತರವಾಗಿ ಟೆಸ್ಟ್ ಮಾಡಿದ ನಂತರ ಇದು ಕೆಲವೊಂದು ಮಿಶ್ರಣಗಳು ಇಷ್ಟೊಂದು ಇದೆ ಇದರಲ್ಲಿ, ಇದನ್ನೆಲ್ಲ ಮಾಡಿ ಕುಟ್ಟಿ ಪುಡಿ ಮಾಡಾದಮೇಲೆ ಇದರಲ್ಲಿ ರಿಸಲ್ಟ್ ಬಂತಂತ ಗೊತ್ತಾಯಿತು. ಕೊನೆಗೆ ನಾವು ಈ ಮೆಡಿಸಿನ್ಸ್ನ ಸ್ವತಃ ಪ್ರಯೋಗ ಮಾಡಿ ಕುಡಿದು ಮೊದಲು ನಮ್ಮ ಫ್ರೆಂಡ್ಸು ಫ್ಯಾಮಿಲೀಸಿಗೆಲ್ಲ ಯೂಸ್ ಮಾಡಿದ ಮೇಲೆ ನಾವು ಈ ಮೆಡಿಸಿನ್ಸ್ನ ಬಿಟ್ಟು. ಓಕೆ, ಈಗ ಇದು ಅವೈಲೇಬಲ್ ಇದೆ. ಇದು 2 ಇದೆಯಲ್ಲ, ಏನೇನು ಸರ್? ಇದು ಬಂದು ನಿಮಗೆ ನೋಡಿ, ಅತಿಯಾದ ಉರಿ, ಮೋಷನ್ ಆಗೋ ಜಾಗ ತುಂಬ ನೋವು, ಉರಿ. ಆ ನೋವು ಉರಿಯನ್ನು ಕಡಿಮೆ ಮಾಡೋದಕ್ಕೆ ಇದನ್ನು ನಮ್ಮ ಎಣ್ಣೆ ಯೂಸ್ ಮಾಡ್ತೀವಿ. ಬೆಳಿಗ್ಗೆ ಮೋಷನ್ಗೆ ಹೋಗೋಕ್ಕಿಂತ ಮೊದಲು ಅಪ್ಲೈ ಮಾಡಬೇಕು, ಬೆಳಿಗ್ಗೆ ಮೋಷನ್ ಹೋಗಿದ ನಂತರನೂ ಕೂಡ ಅಪ್ಲೈ ಮಾಡ್ಕೋಬೇಕು, ರಾತ್ರಿ ಮಲಗಬೇಕಾದ್ರೆ. ಉರಿ ಸರ್ ಅಂತಾರೆ ಅವ್ರಿಗೆ. ಈ ಮೆಡಿಸಿನ್ಸ್ನ ನಾನು ಹೇಗೆ ತಗೊಳ್ಳೋದು ಅಂತ ಹೇಳಿದ್ರೆ, ಇದರಲ್ಲಿ 3 ಪ್ಯಾಕೆಟ್ ಬರುತ್ತೆ. ಇದು ನೋಡಿ ಇಷ್ಟೇ ಇರುತ್ತೆ, ಜಾಸ್ತಿ ಏನಿಲ್ಲ. ಒಂದೇ ಸಾರಿ ಮೆಡಿಸಿನ್ಸ್ ತಗೊಳ್ಳೋ ಅಂಥದ್ದು, ಒಂದೇ ಸರಿ. ಹಾಂ ನೋಡಿ, ಇದೊಂದೇ ಸರಿ ತಗೊಳ್ಳೋ ಅಂಥದ್ದು. ಇದನ್ನು ಸಹ ತಿಳ್ಕೊಳ್ಳಿ. ಇದನ್ನು ಹೇಗೆ ತೊಗೋಬೇಕಂದ್ರೆ, ಒಂದು 100 ml ಗ್ಲಾಸಲ್ಲಿ ಫಸ್ಟ್ ಈ ಮೆಡಿಸಿನ್ ಪೌಡ್ರ್ ಹಾಕಿ ಸ್ವಲ್ಪ ನೀರು ಹಾಕಿ ಕಲಸಿ ಒಂದು ಅರ್ಧ ಲೋಟ ಮಾಡ್ಕೊಳ್ಳಿ. ಒಂದೇ ಸರಿ ಎತ್ತಿ ಕುಡಿಯಬೇಕು. ಕುಡಿದ್ರೆ ಮುಗೀತು, ಮತ್ತು ಇನ್ನೇನು ಮೆಡಿಸಿನ್ಸ್ ಬೇಕಾಗಲ್ಲ ಸದ್ಯಕ್ಕೆ. ಅದರಲ್ಲಿ 3 ಇದೆ ಅಂತ ಹೇಳಿದ್ರೆ, ಇದು ಕೆಲವರಿಗೆ 1 ವಾರಕ್ಕೆ ಅಥವಾ 15 ದಿನಕ್ಕೆ ಎಲ್ಲ ಒಂದೇನೆ, ಎಲ್ಲ 3 ಪ್ಯಾಕೆಟ್ ಇರುತ್ತೆ. ಸೊ ಏನಂದರೆ, ಒಂದರಲ್ಲಿ ಕೆಲವರಿಗೆ ಡೈಜೆಷನ್ ಆಗಿಲ್ಲ ಅಥವಾ ಪಿತ್ತ ಜಾಸ್ತಿ ಇದ್ದರೆ ವಾಮಿಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆ ಥರ ಏನಾದರೂ ಕುಡಿಲಿಕ್ಕೆ ಆಗಲಿಲ್ಲ ಅಂತ ಹೇಳಿದಾಗ ಇನ್ನೊಂದು ಪ್ಯಾಕೆಟ್ನ 15 ದಿನದ ನಂತರ, ಇನ್ನೊಂದು ಪ್ಯಾಕೆಟ್ನ 15 ದಿನದ ನಂತರ ತಗೋಬೇಕು. ಇದಕ್ಕಿಂತ ಹೆಚ್ಚಿನ ಏನಾದರೂ 15
45 ದಿನ ತಗೋಬೇಕು. ಇದಕ್ಕಿಂತ ಹೆಚ್ಚಿನ ಏನಾದರೂ ಅವರಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ನಾವು ಬೇರೆ ಇನ್ನು ಕೆಲವೊಂದು ಗಿಡಮೂಲಿಕೆಗಳು ರಾತ್ರಿ ಕುಡಿಯುವಂಥದ್ದು, ಬೆಳಗ್ಗೆ ಕುಡಿಯುವಂಥದ್ದು, ದೇಹ ಉಷ್ಣ ಜಾಸ್ತಿ ಇದೆ ಅಂದಾಗ ಅದಕ್ಕೆ ಬೇಕಾಗಿರೋವಂಥದ್ದನ್ನ ನಾವು ವೈದ್ಯರ ಗಮನಕ್ಕೆ ತಂದು, ವೈದ್ಯರು ನಾವು ಸಮಾಲೋಚನೆ ಮಾಡಿ, ನಮ್ಮ ಸ್ಟಾಫ್ ಇದ್ದಾರೆ ನಿಮಗೆ, ಅವರು ಕೇಳಿಕೊಂಡು ಆ ನಂತರ ನಾವು ನಿಮಗೆ ಯಾವ ಮೆಡಿಸಿನ್ ಸೂಕ್ತವಾಗಿದೆ, ಪೇಷಂಟ್ಸ್ ಏನೆಲ್ಲ ಹೇಳಿದ್ದಾರೆ ನಿಮಗೆ ಕಂಪ್ಲೇಂಟ್ಸ್ ಅನ್ನೋದನ್ನು ನಾವು ಅವ್ರ ಹತ್ರ ಮಾಹಿತಿ ಪಡೆದು ಆ ನಂತರ ನಿಮಗೆ ನಾವು ಔಷಧಿಗಳನ್ನು ಕಳಿಸ್ಕೊಡ್ತೀವಿ. ಇವರಂತೂ ನೋಡಲ್ಲ, ಫಿಸಿಕಲ್ ನೀವು ನೋಡಲ್ವ ಸರ್? ನೋಡ್ತೀರಿ? ಫಿಸಿಕಲಾಗಿ ನೋಡ್ತೀವಿ. ನೀವು ನೋಡ್ತೀರಿ? ಓಕೆ. ಯಾರೋ ಇಲ್ಲಿ ಬಂದು ಭಾಳ ಅಧೋಗತಿಗೆ ಹೋದವರು ಇಲ್ಲ ನೋಡ್ಬಿಡ್ರಪ್ಪ ನೀವೇ ತಡ್ಕೊಳಕ್ಕೆ ಅಷ್ಟೊಂದು ಪ್ರಾಬ್ಲಮ್ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ಕೆಲವೊಂದನ್ನ ನಾವೇ ತುಂಬ ಪರ್ಸನ್ನ ರಿಜೆಕ್ಟ್ ಮಾಡಿದ್ದೀವಿ. ನೀವು ಬೇಡ, ಹೌದು, ಶಸ್ತ್ರಚಿಕಿತ್ಸೆಗೆ ಬಂದಿರುತ್ತೆ ಸರ್. ಟು ಬಿ ಹಾನೆಸ್ಟ್ ಹೇಳಬೇಕು ಅಂತ ಹೇಳಿದ್ರೆ ನೀವು ಆಪರೇಷನ್ ಕೇಸ್ ಕೈರೋಪ್ರಾಕ್ಟಿಕ್ಕೆ ತಗೊಳ್ಳಿ. ಒಂದು ಉದಾಹರಣೆ ಕೊಡ್ತೀವಿ. ನಮಗೆ ಸೊಂಟ ಇನ್ನೇನು ಎಲ್ಲ ವರ್ಟಿಬ್ರಸ್ ಎಲ್ಲ ಪುಡಿ ಆಗಿದೆ ಅಂದರೆ ನಾನು ಕೈರೋಪ್ರಾಕ್ಟಿಕ್ ಮಾಡಿ ಕೂರಿಸ್ತೀನಿ ಅಂದರೆ ಅದು ಆಗುತ್ತಾ? ಅದು ಪೇಷಂಟಿಗೆ ಗೊತ್ತಿಲ್ಲ, ಏನೋ ನಂಬಿಕೆಯಿಂದ ಬಂದಿರ್ತಾರೆ. ನಾನು ಅದು ಮಾಡೋದು ಸರಿನಾ ಇಲ್ಲ ನಾರ್ಮಲ್ ಡಾಕ್ಟರ್ಸ್ ಮಾಡೋದು ಸರಿನಾ? ನಾರ್ಮಲ್ ಆಗಿ ನಾವು ಮಾಡಲ್ಲ ಸರ್, ಅದನ್ನ ಅಬ್ಸರ್ವ್ ಮಾಡಲ್ಲ. ಅರಿಯರ್ ಕಡಿಮೆನೆ ಅಂತ ಯಾವ ಬರಲ್ಲ, ಮೇಜರ್ ಅಲ್ಲಿಗೆ ರೆಫರ್ ಮಾಡಿಬಿಡ್ತೀವಿ. ಸಾಧ್ಯ ಆದಷ್ಟು ಹೋಗುವಷ್ಟು ಮುಂದಕ್ಕೆ ದೊಡ್ಡದಾಗಂಗೆ ಮಾಡ್ಕೊಳ್ಳೋದು ಇದನ್ನು ಸ್ಟಾಪ್ ಆಗುತ್ತೆ. ಪ್ರಾಥಮಿಕ ಚಿಕಿತ್ಸೆ. ಓಕೆ. ನೀವಿಬ್ಬರು ನೋಡಿದ್ರಿ, ಇಷ್ಟು ಬ್ಯುಸಿ ಇದ್ದೀರಿ, ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀನಿ. ಬಟ್ ಒಂದು ಹೇಳ್ತಾ ಇದ್ದೀರಿ, ಫೋನ್ ಮಾಡಿದ್ರೆ ತುಂಬ ಅವ್ರು ಡೀಟೇಲ್ಸ್ ಕೇಳ್ತಾರೆ. ಅಷ್ಟು ಟೈಮ್ ಇದೆಯಾ ನಿಮ್ಮ ಹತ್ರ? ಸರ್, ವ್ಯವಸ್ಥಿತವಾಗಿ ನಮ್ಮ ಸ್ಟಾಫೇ ಇದ್ದಾರೆ, ಅದಕ್ಕೆ ನಾವು ಟ್ರೈನ್ ಮಾಡಿರೋಂಥ ಸ್ಟಾಫ್. ನಿಮ್ಮ ಎಲ್ಲ ವಿಷಯಗಳನ್ನು ಕೇಳ್ತಾರೆ ಅವ್ರು ಫಸ್ಟು. ಅವರೆಲ್ಲವನ್ನು ಬರೀತಾರೆ. ಏನೇನು ಬೇಕಾಗಿದೆ, ಉರಿ ಇದೆಯಾ, ನೋವಿದೆಯಾ, ಎಷ್ಟು ತಿಂಗಳಿಂದ ನೋವಿದೆ, ಮೊದಲು ಪೈಲ್ಸ್ ಇತ್ತಾ, BP ಇತ್ತಾ, ಇವ್ರಿಗೆ ಶುಗರ್ ಇತ್ತಾ, ಬೇರೆ ಏನಾದರೂ ಮೆಡಿಸಿನ್ಸ್ ತೊಗೊಳ್ಳಿ. ಇವಾಗ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಕೆಲವ್ರಿಗೆ ಮೋಷನ್ ಹಾರ್ಡ್ ಆಗಿಬಿಡುತ್ತೆ. ಹೌದು, ಹೇಳಿ, ಡಾಕ್ಟ್ರ್ ಇಲ್ಲೇ ಇದ್ದಾರೆ. ವಿಟಮಿನ್ಸ್ ಟ್ಯಾಬ್ಲೆಟ್ ಅಂತ ಹೋದ್ರೆ ಮತ್ತೆ ಹಾರ್ಡ್ ಆಗುತ್ತೆ. ಆಮೇಲೆ ಕೆಲವೊಂದು ಔಷಧಿಗಳು ಮತ್ತೆ ಅದಕ್ಕೆ ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಸರ್, ತುಂಬ ವೀಕ್ ಆಗಿಬಿಟ್ಟಿರ್ತಾರಲ್ಲ, ಬ್ಲಡ್ ಹೋಗಿ ಈ ಏನೋ ಬರೋದಕ್ಕೆ ನೀವು ಕೊಟ್ಟಿರ್ತೀರಿ ಏನೋ ಔಷಧಿ, ಮತ್ತು ಅಂತ ತಗೋಬೇಡ ಅಂದರೆ ಹೇಗೆ ಅಂತ? ಅಲ್ಲ, ಕೃತಕವಾಗಿ ನಾವು ತಗೊಳ್ಳೋದು ಬೇರೆ, ನೈಸರ್ಗಿಕವಾಗಿ ತಗೊಳ್ಳೋದು ಬೇರೆ. ಕೃತಕವಾಗಿ ತಗೊಳ್ಳೋದು ಅದು ಸ್ವಲ್ಪ ಅಪಾಯಕಾರಿಯಾಗಿರುತ್ತೆ. ನೈಸರ್ಗಿಕವಾಗಿ ನಮ್ಮಷ್ಟಕ್ಕೆ ನಾವೇ ನ್ಯಾಚುರಲ್ ಆಗಿ ತಗೊಳ್ಳೋದು ಬೆಸ್ಟು. ನಮ್ಮ ಇಮ್ಯುನಿಟಿ ಪವರ್ಗೆ ಫ್ರೂಟ್ಸ್ ಆಗಿರ್ಬೋದು, ತರಕಾರಿಗಳಾಗಿರ್ಬೋದು, ಪ್ರೋಟೀನ್ ಯುಕ್ತ ಆಹಾರದ ಮೇಲೇ ಬದಲಾವಣೆ ಮಾಡ್ಕೋಬೇಕು ನಮ್ಮ ಶಕ್ತಿ. ಹಂಗಾರೆ ನಿಮ್ಮ ಹತ್ರ ಅವ್ರು ಏನು ಹೇಳ್ತಾರೆ ಆ ರಿಪೋರ್ಟ್ ಮೇಲೆ ನೀವು ಔಷಧಿ ಕಳಿಸ್ತೀರಿ? ಖಂಡಿತ. ಬರಬೇಕಾಗಿಲ್ಲ. ಕೆಲವರು MRI ಮಾಡಿರ್ತಾರೆ, ಗುದದ್ವಾರಗಳಲ್ಲಿ ಪ್ರಾಬ್ಲಮ್ಗಳೇ ನಮಗೆ ಕಳಿಸ್ತಾರೆ. ನಾವು ಅದನ್ನ ನೋಡ್ಬಿಟ್ಟು ಕಳಿಸ್ತೀವಿ. ಹಂಗೂ ಆಗುತ್ತೆ, ಮತ್ತೆ ಆಗುತ್ತೆ. ಹೇಳ್ಬೋದು ಅವರು ಹಿಂಗೆ ಎಕ್ಸ್ರೇ ತೆಗೆದು. ಸರ್, ನಮ್ಮ ಹತ್ರ ಯಾರು ಜಾಸ್ತಿ ಬರ್ತಾರೆ ಗೊತ್ತಾ? ಮೈಸೂರಿಗೆ ಬಂದ್ಬಿಟ್ಟಿದೀವಿ, ಹೇಗೂ ಒಂದ್ಸತಿ ಅವ್ರನ್ನ ನೋಡ್ಕೊಂಡೆ ಕೇಳ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬರ್ತಾರೆ. ಅರ್ಥ ಆಯ್ತಾ? ಅದು ಬಿಟ್ರೆ ಈಗಾಗಲೇ ಸಾಕಷ್ಟು ಜನಗಳಿಗೆ ಎಲ್ಲರಿಗೂ ಕರ್ನಾಟಕದಿಂದ ಗೊತ್ತಿರೋದ್ರಿಂದ ಸರ್ಗೆ ಒಂದು ಫೋನ್ ಮಾಡೋಣ, ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಫೋನ್ ಮಾಡೋಣ, ಮಾಡ್ತಾರೆ, ಮಾತಾಡ್ತಾರೆ, ತರಿಸ್ಕೊತಾರೆ. ಮತ್ತು ನಮ್ಮನ್ನು ಮೆಡಿಸಿನ್ಸ್ ತೊಗೊಂಡಿರೋರು 2 ದಿನಕ್ಕೆ, 3 ದಿನಕ್ಕೆ, ವಾರಕ್ಕೆ, 15 ದಿನಕ್ಕೆ ಒಮ್ಮೆ ಕನ್ಸಲ್ಟ್ ಫೋನ್ ಮುಖಾಂತರ ನಮ್ಮ ಹತ್ರ ಮಾತಾಡಿ ಎಷ್ಟು ಗುಣ ಆಗಿದೆ ಮತ್ತು ಇನ್ನೇನಾದರೂ ಅವಶ್ಯಕತೆ ಇದೆ, ಡಯಟ್ ಹೇಗೆ ಫಾಲೋ ಮಾಡ್ತಾ ಇಲ್ಲ ನಮ್ಗೆ ಹೇಳಿದ್ರೆ, ನಾವು ಡಯಟಲ್ಲಿ ಕೆಲವೊಂದು ದಿವಸ ನಾವು ಹೇಳ್ಬಿಡ್ತೀವಿ ಖಂಡಿತವಾಗಿ ಇಷ್ಟೆಲ್ಲ ತಿನ್ನು, ಸ್ವಲ್ಪ ಅದರಲ್ಲಿ ಇದ್ಬಿಡ್ತೀವಿ. ಏನು ಆಯಿತು, ಇದು ತಿಂದಿಲ್ಲ ಇಷ್ಟು ದಿನ, ಸ್ವಲ್ಪ ಇನ್ನೊಂದು ಇನ್ಮೇಲೆ ತಿಂದು ಟೆಸ್ಟ್ ಮಾಡಿ ಅಂತ ಹೇಳ್ತೀವಿ. ನೀವು ಒಂದು 10 ದಿನ 15 ದಿನಕ್ಕೆ ವಾಸಿಯಾಗಿ ಹೋಗ್ಬಿಡುತ್ತೆ. ಆಮೇಲೆ ಏನು ಮಾಡ್ತಾರೆ ಇವರು 16ನೇ ದಿನದಿಂದ ಇಷ್ಟ ಬಂದು ತಿನ್ನೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸರ್, ಮದುವೆಗೆ ಹೋಗ್ಬಿಟ್ಟೆ, ಮಿಶ್ರಾಗಿ ತಿಂದ್ಬಿಟ್ಟೆ ಅಂದ್ಬಿಡ್ತಾರೆ. ಅವಾಗ ಇನ್ನೂ ಗುಣ ಆಗ್ತಾ ಇರುತ್ತೆ. ಸೊ ಮೆಡಿಸಿನ್ ಜೊತೆಗೆ ನೀವು ಆಹಾರ ಪದಾರ್ಥನ ಹೇಗೆ ತಗೋಬೇಕಂತ ಹೇಳ್ತೀರಿ? ಪಥ್ಯ ಹೇಳ್ತೀವಿ. ಅದನ್ನ ಮಾಡಲೇಬೇಕು ಅಲ್ವಾ? ಏನು ತುಂಬ ಕಠಿಣವಾದ ಪಥ್ಯ ಇರುತ್ತೆ? ಏನಿಲ್ಲ ಸರ್, ತುಂಬ ಕಠಿಣವಾದ ಪಥ್ಯಗಳು ಏನೂ ಇರಲ್ಲ. ದೇಹದಲ್ಲಿ ನೀರಿನ ಅಂಶ ಕಡಿಮೆ ಮಾಡೋವಂಥ ಊಟಗಳು, ಅತಿಯಾದ ಉಷ್ಣವನ್ನು ಕ್ರಿಯೇಟ್ ಮಾಡೋವಂಥ ಊಟಗಳು, ತಿಂಡಿಗಳು. ಉದಾಹರಣೆಗೆ ನೋಡಿ ಹೇಳಬೇಕು ಅಂತ ಹೇಳಿದ್ರೆ, ನಿಮಗೆ ಈ ಉಪ್ಪಿಟ್ಟು, ದೋಸೆ ಎಲ್ಲ ತಿಂದರೆ, ಬದನೆಕಾಯಿ ಎಲ್ಲ ತಿಂದರೆ ಏನಾಗುತ್ತೆ ಅಂದರೆ ಫಸ್ಟು ಒಣಗಿಸುತ್ತೆ. ಎಷ್ಟು ನೀರು ಕುಡಿಬೇಕಾಗುತ್ತೋ ಅವನು ಕೆಲಸ ಮಾಡ್ತಾ ಇರ್ತಾನೆ, ನೀರು ಕುಡಿಯೋಕ್ಕಾಗಲ್ಲ. ಸೊ ಅದರಿಂದ ಮೋಷನ್ ಪದೇ ಹಾರ್ಡ್ ಆಗೋದು ಸ್ಟಾರ್ಟ್ ಆಗುತ್ತೆ. ಸಬ್ಸಿಗೆ ಸೊಪ್ಪು ಹೀಟು, ಮತ್ತು ತುಂಬ ಹೀಟು ಅಂತ ಕೆಲವೊಂದು ತರಕಾರಿಗಳನ್ನು ನಾವು ನಿಷೇಧ ಮಾಡ್ತೀವಿ, ತಗೋಬೇಡಿ ಸದ್ಯಕ್ಕೆ ಅಂತ ಹೇಳಿ. ರೊಟ್ಟಿ ತಿನ್ನೋದು, ರಾತ್ರಿನಲ್ಲಿ ಮುದ್ದೆ ತಿನ್ನೋದು, ಇವು ಮೈಸೂರು ಪ್ರಾಂತ್ಯದಲ್ಲಿ ತಂಪಂತಾರಲ್ಲ ಸರ್, ರೊಟ್ಟಿ ತಂಪೆ. ರೊಟ್ಟಿ ಜೊತೆಗೆ ನಿಮಗೆ ಯಾವ ನಾರಿನಾಂಶ ಇರುವಂಥ ಪಲ್ಯ ತಿಂದಿದ್ದೀರಾ ನೀವು ಅನ್ನೋದು ಬೇಕಾಗುತ್ತೆ. ಮುದ್ದೆ ಬೇಕಾಗುತ್ತೆ ಸರ್. ನೋಡಿ, ಒಂದು ಗ್ಲಾಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ 2 ಗ್ಲಾಸ್ ನೀರು ಹಾಕಬೇಕು, ಆಯಿತಾ? ಹಾಗಾದ್ರೆ ಒಂದಿಷ್ಟು ದಪ್ಪ ಮುದ್ದೆ ಕಟ್ಟಬೇಕು ಅಂದರೆ ಅಷ್ಟೇ ಪ್ರಮಾಣದ 2 ಪ್ರಮಾಣದ ನೀರು ಬೇಕು. ಆದರೆ ಇವರು
ಅರ್ಧ ಉಪ್ಸಾರಲ್ಲಿ ಒಂದು ಮುದ್ದೆ ತಿಂದ್ಬಿಡ್ತಾರೆ ಹಿಂಗೆ ಟಕ 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 ಅಂತ ಹಾಕಿ ಬಾಯೊಳಗೆ. ಹಾಗಾದ್ರೆ ಅದನ್ನು ಅರಗಿಸೋಕ್ಕೂ 2 ಗ್ಲಾಸ್ ನೀರು ಬೇಕಾಗಿತ್ತು, ಅಥವಾ 2 ಗ್ಲಾಸ್ ಸಾಂಬಾರು ಏನಾದರೂ ಬೇಕಾಗಿತ್ತು, ನಾರಿನ ಅಂಶ ಬೇಕಾಗಿತ್ತು. ಇವ್ರು ತಿನ್ನೋದು ಎಷ್ಟರಲ್ಲಿ ಒಂದು ಚಿಕ್ಕ ಲೋಟ ಕಪ್ಪಲ್ಲಿ ಮುದ್ದೆ ತಿಂದ್ಬಿಡ್ತಾರೆ, ನೀರು ಸರಿಯಾಗಿ ತಗೊಳ್ಳೋದಿಲ್ಲ. ಮುದ್ದೆ ಅರಗಿ ಮೋಷನ್ ಮಲವಾಗಿ ಬರ್ಬೇಕಾದ್ರೆ ತೊಂದರೆ ಕೊಡುತ್ತೆ ತಾನೆ. ಕೆಲವೊಬ್ರು ನೋಡಿ ನೀವು ಊಟಕ್ಕಿಂತ ಮೊದಲು ನೀರು ಕುಡಿಬೇಕು ಅಂತಾರೆ, ಅದು ಸರಿನಾ? ಕೆಲವೊಬ್ರು ಹಂಗೆ ಹೇಳ್ತಾರೆ, ಊಟ ಆದ್ಮೇಲೆ ಕುಡಿಯೋದಕ್ಕಿಂತ ಊಟಕ್ಕಿಂತ ಮುಂಚೆ ಕುಡಿ. ಕೆಲವರು ಊಟಕ್ಕೆ ಅರ್ಧ ಗಂಟೆ ಮೊದಲು ಅಥವಾ ಊಟದ ಅರ್ಧ 1 ಗಂಟೆ ನಂತರ ನೀರು ಕುಡಿಬೇಕು. ಹಾಗಾದ್ರೆ ಊಟ ಮಾಡ್ಬೇಕಾದ್ರೆ ಸಿಕ್ಕಾಕೊಳ್ಳುತ್ತಲ್ಲ, ನೀರು ಕುಡಿಯಂಗಿಲ್ವಾ ಅಂತ ಕೇಳ್ತಾರೆ. ಕುಡಿಬೇಕು, ಅದು ಸಿಕ್ಕಾಕೊಂಡಿರುವಂತಹ ಪದಾರ್ಥಗಳು ಒಳಗಡೆ ಹೋಗೋದಕ್ಕೋಸ್ಕರ ನೀರು ಕುಡಿಬೇಕು. ಏನು ಮಾಡ್ತಾರೆ, ಊಟ ಮಾಡಿ ಕೈ ತೊಳೆದು 1 ಚೊಂಬು 100 ಘಟ ಅಂತ ಕುಡಿದ್ರೆ ಇದರಲ್ಲಿ ಏನಾಗುತ್ತೆ ತೊಂದರೆ ಅಂತ ಹೇಳಿದ್ರೆ, ನಿಮಗೆ ಮೊದಲು ಆಗದೆ ಗ್ಯಾಸ್ಟ್ರೈಟಿಸ್. ಯಾಕೆ ಅಂತ ಹೇಳಿದ್ರೆ, ಒಂದು ಪ್ರಮಾಣದ ನೀರಿನ ಅವಶ್ಯಕತೆ ಇದೆ ನಮಗೆ ಡೈಜೆಷನ್ ಮಾಡೋದಕ್ಕೆ, ಜೀರ್ಣಕ್ರಿಯೆ ಮಾಡೋದಕ್ಕೆ. ಅಲ್ಲಿ ಕೆಲವೊಂದು ಆ್ಯಸಿಡ್ಸ್ಗಳು ರಿಲೀಸ್ ಆಗುತ್ತೆ. ಆ ಆ್ಯಸಿಡ್ಸ್ ನನಗೆ ಇಲ್ಲೆಲ್ಲ ಎದೆ ಉರಿತಾ ಇದೆ ಸರ್, ಹಿಂಗೆ ತೇಗ್ ಬಂದರೆ ನೀರಿನ ಸಮೇತ ಮೇಲ್ಗಡೆ ಬರುತ್ತೆ ಅಂದರೆ ಅತಿ ಹೆಚ್ಚಿನ ನೀರಾಗಿ ಗಾಲ್ ಬ್ಲೇಡರಿಂದ ಆಸಿಡ್ಸ್ ಕ್ರಿಯೇಟ್ ಆಗಿ ಜಾಸ್ತಿ ಆಗ್ತಾ ಎದೆ ಉರಿ ಇದಾಗತ್ತೆ. ಸೊ ಹಾಗಾಗಿ ನೀರನ್ನ ಅತಿ ಕಡಿಮೆ ಪ್ರಮಾಣದಲ್ಲಿ ಯಾವಾಗ ತಗೋಬೇಕಂದ್ರೆ ಊಟ ಮಾಡ್ತಾ ಇದ್ದಾಗ. ಊಟ ಮಾಡಿ ದಬಾರ್ ಅಂತ 1 ಚೊಂಬು ನೀರು ದಯವಿಟ್ಟು ಕುಡಿಬೇಡಿ. ಅರ್ಧ ಗಂಟೆ ಆದ್ಮೇಲೆ. ಇನ್ನೊಬ್ರಿಗೆ ಸರ್, ಅವರು ಪಾಪ ಇರ್ತಾರೆ, ಕೇಳ್ಬೇಡ. ಈಗ ಮದ್ಯಪಾನ ಮಾಡೋರು ಒಂದು 90ಗೋ ಒಂದು ಕ್ವಾರ್ಟರ್ಗೋ 1.5-2 ಲೀಟರ್ ನೀರು ಗೊತ್ತಿಲ್ದಂಗೆ ಕುಡಿದು ಬಿಡ್ತಾರೆ, ಆಮೇಲೆ ಮತ್ತೆ ಊಟ ಮಾಡ್ತಾರೆ. ಅದು ಹೇಗೆ ತಗೋತಾರೆ? ಅಲ್ಸರ್ ಆಗುತ್ತೆ, ಸ್ಟಮಕ್ ಅಲ್ಸರ್ ಆಗುತ್ತೆ. ಇವ್ರಿಗೆ ಆ ಕಡೆಯಿಂದ ಮದ್ಯಪಾನನೂ ಬೇಕು, ಈ ಕಡೆಯಿಂದ ಇದೂ ಏನು ನೀರನ್ನು ಕುಡಿಬೇಕು. ಅಂದರೆ ಆ್ಯಸಿಡ್ಸು ನಮಗೆ ಯಾವ ಥರ ಕೆಲಸ ಮಾಡುತ್ತೆ ಅಂದರೆ, ನಮ್ಮ ದೇಹದಲ್ಲಿ ಅಕಸ್ಮಾತ್ ನಾನ್ ವೆಜ್ ತಿಂದಾಗ ಒಂದು ಚಿಕ್ಕ ಮೂಳೆ ಪೀಸ್ ಹೋದ್ರೂ ಕೂಡ ಅದನ್ನು ಕರಗಿಸಿ ಪುಡಿ ಮಾಡೋ ಅಂಥ ಶಕ್ತಿ ಹೊಟ್ಟೆಗಿದೆ. ಅದು ಹೊಟ್ಟೆಯಿಂದ ಮೇಲ್ ಬಂದರೆ ಏನಾಗುತ್ತೆ, ಆ್ಯಸಿಡ್ಸು ಅಲ್ಸರ್ ಹೇಗಾಗುತ್ತೆ? ಇದರಿಂದನೇ ಆಗೋದು ಅಲ್ಸರ್. ಅತಿಯಾದ ಉಷ್ಣ, ಅತಿಯಾದ ಆ್ಯಸಿಡ್ ರಿಫ್ಲೆಕ್ಷನ್ಸ್ನಿಂದನೇ ನಿಮಗೆ ಆಗೋದು. ಅದು ಫಸ್ಟೇ ತೋರಿಸುತ್ತೆ. ಮೌತ್ ಅಲ್ಸರ್ ಆದಾಗೆ ನೆನ್ಪಿಟ್ಕೋಬೇಕು. ಮೌತಲ್ಲಾದರೆ ಮೌತ್ ಅಲ್ಸರ್, ಸ್ಟಮಕಲ್ಲಾದರೆ ಸ್ಟಮಕ್ ಅಲ್ಸರ್, ಮೋಷನ್ ಆಗೋ ಜಾಗದಲ್ಲಿ ಆದ್ರೇ ಪೈಲ್ಸೋ ಪಿಸ್ತೂಲನೋ ಇನ್ಯಾವುದೋ ಅದು ಕನ್ವರ್ಟ್ ಆಗುತ್ತೆ. ಅಂದರೆ ಕೆಲವೊಬ್ರು, ಅಂದ್ರೆ ನಾನು ಏನಕ್ಕೆ ಕೇಳಿದೆ, ಈಗ ನೀರು ಕುಡಿದ್ರೆ ಒಳ್ಳೇದು ಅಂತ ಅಂದರೆ ಯಾವ ಟೈಮಲ್ಲಿ ಕುಡಿದ್ರೆ ಒಳ್ಳೇದು, ಯಾವ ಟೈಮಲ್ಲಿ ಕುಡಿಬಾರ್ದು ಅನ್ನೋದನ್ನು ಬಿಟ್ಬಿಟ್ಟಿರ್ತೀವಿ. ಒಂದನ್ನು ನೆನಪಿಟ್ಕೊಂಡಿರ್ತೀವಿ. ನೀರು ಹೆಚ್ಚು ಕುಡಿದ್ರೆ ಒಳ್ಳೇದು, ಒಂದು 90ಗೆ 1 ಲೀಟರ್ ನೀರು ಹಾಕ್ಬಿಡೋದು ಒಳ್ಳೇದು ಆಗೋಯ್ತಲ್ಲ ಆರೋಗ್ಯಕ್ಕೆ ಅಂತ ಒಂದು ಅನಿಸಿಕೆ ಇದೆ ಅಂತ ಕೇಳಿದ್ದು ಅದನ್ನ. ಹೀಗಾಗಿ ಅದು ತಪ್ಪು ಅಂತೀರಿ? ತಪ್ಪು. ಈಗ ನೋಡಿ, ನಾವು ಊಟ ಮಾಡಿ ಬಂದ್ವಿ, 1 ಗಂಟೆ ಆಗಿರ್ಬೋದು, ಈಗ ನೀರು ಕುಡಿಬೇಕು. ಊಟ ಮಾಡಿದ ತಕ್ಷಣ ನೀರು ಕುಡಿದ್ರೆ ಹೊಟ್ಟೆನೂ ದಪ್ಪ ಆಗತ್ತೆ. ಒಳ್ಳೆ ಕ್ವಶನ್. ಯಾವಾಗ ನೀವು ಊಟ ಮಾಡಿ ತಕ್ಷಣ 1 ಚೊಂಬು ನೀರು ಕುಡಿಯೋ ಅಭ್ಯಾಸ ಇರುತ್ತೆ, ಅವರಿಗೆಲ್ಲ ಹೊಟ್ಟೆ ಹಿಂಗಿರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಹೌದಾ? ನಿಮ್ಗೆ ಗೊತ್ತಾ, ನಾನು ಏನು ತಿನ್ನಲ್ಲ, ಇಷ್ಟೇ ತಿಂತೀನಿ, ಆದರೆ ಹೊಟ್ಟೆ ಬಂದ್ಬಿಟ್ಟಿದೆ ಅಂತಾರೆ. ಹೇಗೆ? ನಿನ್ಗೆ ಎಷ್ಟು ಬೇಕು ಅಷ್ಟು ತಿಂದಿಲ್ಲ. ಫಸ್ಟ್ ಆಫ್ ಆಲ್ ನೀನು ಹೊಟ್ಟೆನಲ್ಲೇ ವಾತ ಉಬ್ಬರಿಸ್ಕೊಂಡಿದೆ, ನೀನು ಇಷ್ಟೇ ತಿನ್ನೋಕ್ಕಾಗೋದು. ಅಲ್ಲ, ನೀರು ಆಹಾರ ಆಗಿ ಕನ್ವರ್ಟ್ ಆಗುತ್ತಾ? ಅಷ್ಟು ನೀರು ಕುಡಿದು ಈಗ ಫುಡ್ ಅಂತೂ ಆಗುತ್ತಪ್ಪ, ನೀರಂತೂ ಅದು ಜೀರ್ಣ ಶಕ್ತಿಗಿರೋದು, ಅದು ಹೇಗೆ ಹೊಟ್ಟೆ ಬರೋಕ್ಕೆ ಸಾಧ್ಯತೆಗಳಿದೆ ಸರ್? ಏನಾಗುತ್ತೆ ಅಂತ ಹೇಳಿದ್ರೆ, ಅವನಿಗೊಂದು ತೃಪ್ತಿ ಸಿಗುತ್ತೆ ಫಸ್ಟ್. ನೀವು ಬೇಕಾದ್ರೆ ನೀರು ಕುಡಿಬೇಡಿ, ಅವ್ನು ಕೇಳಿ ನೀನು ನೀರು ಕುಡಿದವ್ರು ಏನು ಅನ್ಸುತ್ತೆ ಅಂದರೆ ಅವ್ನಿಗೆ ತೃಪ್ತಿ ಆಗಲ್ಲ ಅಂತಾನೆ. ನೀರು ಕುಡಿದ್ಬಿಟ್ಟೆ ಸೈಕಲಾಜಿಕಲಿ ನನಗೆ ಹೊಟ್ಟೆ ಫುಲ್ ತುಂಬಿತು ಅಂತ ಫೀಲ್ ಕೊಡುತ್ತೆ ಅದು. ಸರ್, 88% ಎಲ್ಲ ಕಾಯಿಲೆಗಳು ನಮ್ಮ ಮೈಂಡಿಂದನೇ ಕ್ರಿಯೇಟ್ ಆಗೋದು. ಕೆಲವೊಂದು ಕಾಯಿಲೆ ಅವನಿಗೆ ತೃಪ್ತಿ ಆದರೆ ಆಯ್ತಲ್ಲ ಸರ್. ಈಗ ಓಕೆ ಏನು ತಿನ್ಬೇಕು ಅದನ್ನೇ ಹೇಳ್ಬಿಡಿ ಸರ್. ತಿನ್ನೋದಕ್ಕೆ ತುಂಬ ಚಾರ್ಟಲ್ಲಿ ತುಂಬ ಪೈಲ್ಸ್ ಬಂದವರಿಗೆ ನಾವೇನು ಮಾಡ್ತೀವಿ ಅಂದರೆ, ಚಾರ್ಟ್ ಇದೆ, ಒಂದು ಚಾರ್ಟ್ ಮಾಡಿದ್ದೀವಿ. ಒಂದು ಕಡೆ ಚಾರ್ಟಲ್ಲಿ ಏನೆಲ್ಲ ತಿನ್ನಬೇಡ್ದು ಅಂತ ಹೇಳಿದ್ದೀವಿ, ಇನ್ನೊಂದು ಕಡೆಯಲ್ಲಿ ಏನು ತಿನ್ನಬೇಕು ಅನ್ನೋದು ಹೇಳಿದ್ದೀವಿ. ಇಷ್ಟನ್ನು ನಾವು ಅವ್ರಿಗೆ ಪೈಲ್ಸ್ ಬಂದಿರೋ ಕೆಲವೊಂದು ವಿಷಯದಲ್ಲಿ ಕೆಲವ್ರಿಗೆ ಈಗ ನಾನು ನೇರವಾಗಿ ಯಾಕೆ ಹೇಳ್ತಾ ಇಲ್ಲ ಅಂತ ಹೇಳಿದ್ರೆ, ಶುಗರ್ ಇರುತ್ತೆ, ಕೆಲವ್ರಿಗೆ BP ಇರುತ್ತೆ. ನಾವು ಯಾವುದೋ ಒಂದು ಚಾರ್ಟ್ ಪರ್ಟಿಕ್ಯುಲರ್ ಪೈಲ್ಸಿಗೋಸ್ಕರ ಮಾಡಿರ್ತೀವಿ, ಅದಕ್ಕೂ ಬ್ಯಾಲೆನ್ಸ್ ಆಗಿ ನೋಡ್ಕೊಂಡು ಮಾಡಬೇಕಲ್ಲ, ಅದನ್ನು ನಾವು ಅವ್ರಿಗೆ ಹೇಳ್ತೀವಿ. ಉದಾಹರಣೆಗೆ ನೀವು ಕೇಳಿದ್ದೀರಾ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ವಾತ ಆಗಿರುವಂಥದ್ದು ಬದನೆಕಾಯಿ ಬೇಡ, ಬೀಟ್ರೋಟ್ ಬೇಡ, ಸಬ್ಸಿಗೆ ಸೊಪ್ಪು ಬೇಡ, ಹಸಿರು ಮೆಣಸಿನ್ಕಾಯಿ ಬೇಡ. ಫ್ರೂಟ್ಸಲ್ಲಿ ಬಂದು ನಿಮಗೆ ಏನಂತಾರೆ, ಸಪೋಟ ಬೇಡ, ಪಪ್ಪಾಯ ಬೇಡ. ತುಂಬ ಜನ ಪಪ್ಪಾಯ ತಿನ್ನಿ ಅಂತಾರೆ. ಪಪ್ಪಾಯ ಪೈಲ್ಸಿಗೆ ತಿನ್ನಿ ಅಂತ ಸುಮ್ಮನೆ ಕೆಲವೊಂದು ಜನಗಳು ದಾರಿ ತಪ್ಪಿಸ್ತಾ ಇದ್ದಾರೆ. ಆದರೆ ಪೈಲ್ಸ್ ಬಂದು ರಕ್ತ ಆಗಿ ಉಷ್ಣ ಕ್ರಿಯೇಟ್ ಜಾಸ್ತಿ ಆದ ನಂತರ ನೀವು ಪಪ್ಪಾಯ ತಿಂದರೆ ನಿಮ್ಗೆ ಉಪಯೋಗ ಆಗಲ್ಲ, ಪೈಲ್ಸ್ ಜಾಸ್ತಿ ಆಗುತ್ತೆ. ಕಾನ್ಸ್ಟಿಪೇಷನ್ ಆದರೆ ಪಪ್ಪಾಯ ತಿನ್ನಿ, ಕರೆಕ್ಟಾ ಅಲ್ವಾ? ಕರೆಕ್ಟ್.
ಈಸಿ ಮೋಷನ್ ಹೋಗುತ್ತೆ. ಕಾನ್ಸ್ಟಿಪೇಷನ್, ಬರೀ ಕಾನ್ಸ್ಟಿಪೇಷನ್, ಪೈಲ್ಸ್ ಆದ್ಮೇಲೆ ಅಲ್ಲ, ಆಯಿತಾ? ಆ ಥರದ್ದು ಬೇಡ. ಪೈನಾಪಲ್ ಬೇಡ. ಹಂಗೆ ಓಕೆ. ಹಂಗಾದ್ರೆ ಈಗ ಫೋನ್ ಮಾಡಬೇಕಾದ್ರೆ ಅಂತೂ ಫೋನ್ ನಂಬರ್ಸ್ ಬರ್ತಾ ಇದೆ ವಿಡಿಯೋ ಮೇಲೆ. ಅಡ್ರೆಸ್ ಆದರೆ ಎಲ್ಲಿಗೆ ಬರ್ಬೇಕು ಸರ್? ಮೈಸೂರಲ್ಲಿ? ಸರಿ ನೋಡಿ, ಅಡ್ರೆಸ್ ಆದರೆ ಇಲ್ಲೇ ನಮ್ಮ ನಿವೇದಿತ ನಗರ ಆರ್ಚಿಂದ ಸ್ವಲ್ಪ ಕೆಳಗೆ ರೈಟ್ ಸೈಡಲ್ಲಿ ಸಮೃದ್ಧಿ ಟೀ ಇದೆ, ಆಮೇಲೆ ಜನೌಷಧಿ ಸೆಂಟರ್ ಇದೆ, ಮೇಲ್ಗಡೆ ನಮ್ಮದು ಮೈಸೂರಿಲ್ಲೇ ನಿವೇದಿತ ನಗರದಲ್ಲಿ, ಅಲ್ಲಿ ಮೇಲ್ಗಡೆ ನಮ್ಮದು ಕ್ಲಿನಿಕ್ ಇದೆ. ಸೊ ಅಲ್ಲಿ ನಾವು ಸಿಗ್ತೀವಿ. ಅಪಾಯಿಂಟ್ಮೆಂಟ್ ತಗೊಂಡು ಕೇಳ್ಕೊಂಡು ಬನ್ನಿ ದಯವಿಟ್ಟು. ಓಕೆ ಸರ್, ನಮ್ಮದು ಪೈಲ್ಸ್ದು ಮೆಡಿಸಿನ್ದು 1260 ರೂಪಾಯಿಂದ ಹಿಡಿದು 2500 ತನಕ ಆಗುತ್ತೆ. 2500 ಆಗೋದೆಲ್ಲ ತುಂಬ ಸಿವಿಯರ್ ಅಂತ ಹೇಳಿದ್ರೆ ಫಿಸ್ತುಲಾ ಆದವ್ರಿಗೆಲ್ಲ ಅಷ್ಟಾಗುತ್ತೆ. ಅದಕ್ಕಿಂತ ನಾರ್ಮಲ್ ಕಂಡೀಷನಲ್ಲಿ ಇರೋರಿಗೆಲ್ಲ 1260ರಿಂದ 1860, 560, 660 ಯಾವ ರೇಂಜಲ್ಲಿ ಬೇಕಾದ್ರೂ ಆಗ್ಬೋದು. ಇಷ್ಟರೊಳಗಡೆ ಆಗುತ್ತೆ. ಇಷ್ಟರೊಳಗಡೆ ನಾವು ನಿಮಗೆ ಮನೆಗೇ ಕೊರಿಯರ್ ಕಳಿಸ್ತೀವಿ. ಇಲ್ಲಿ ಬಂದ್ರೂ ಅಷ್ಟೇ, ಕೊರಿಯರ್ ಕಳಿಸಿದ್ರು ಅಷ್ಟೇ ಇರುತ್ತೆ. ಇಲ್ಲಿ ಬಂದರೂ ಅಷ್ಟೇ ಆಗುತ್ತೆ. ಇಲ್ಲಿಗಾದ್ರೂ ಬರ್ಬೋದು. ಬೆಂಗಳೂರಲ್ಲಿ ಏನಾದರೂ ಈ ಸ್ಪೆಷಾಲಿಟೀಸ್ ಇದೆಯಾ? ಅಲ್ಲಿ ಏನಾದರೂ ಕಾಣ್ಬೋದು ನಿಮ್ಮನ್ನು? ಸರ್, ಬೆಂಗಳೂರಲ್ಲಿ ನಾನು 2 ದಿನ ನಾನು ಅವೈಲೇಬಲ್ ಇರೋದ್ರಿಂದ, ನಂದು ಅಲ್ಲಿ ಕೈರೋಪ್ರಾಕ್ಟಿಕ್ ಇರೋದ್ರಿಂದ ನಾನು ಅಲ್ಲಿ ಅವೈಲೇಬಲ್ ಇರೋದಿಲ್ಲ ಜಾಸ್ತಿ. ಓಕೆ. ಈಗ ಫೋನ್ ನಂಬರ್ ಬರ್ತಾ ಇದ್ರೆ ಯಾರು ಮಾತಾಡ್ತಾರೆ ಸರ್? ಕೆಲವೊಬ್ರು ಪೇಷಂಟ್ಸ್ಗೆ ಏನಿರ್ತಾರೆ ಡಾಕ್ಟರ್ ಹತ್ರ ಮಾತಾಡಬೇಕು ನೇರವಾಗಿ ಅಂತ ಇರುತ್ತೆ. ನೀವು ಮಾತಾಡ್ತೀರಾ? ಯಾರಾದರೂ ಮಾತಾಡ್ತಾರಾ? ಫೋನ್ ಮಾಡಿದಾಗ ನಮ್ಮಲ್ಲಿ ಕಸ್ಟಮರ್ ಕೇರ್ ಇದೆ. ಅಲ್ಲಿ ನಿಮಗೆ ನಮ್ಮ ಕಸ್ಟಮರ್ ಕೇರ್ ಅವರು ನಿಮಗೆ ಪೂರ್ತಿಯಾಗಿ ಏನೇನು ನಿಮ್ಗೆ ತೊಂದರೆ ಆಗಿದೆ ಎಲ್ಲನೂ ಅವರೇ ಮಾತಾಡ್ತಾರೆ. ಡಾಕ್ಟರ್ ಹತ್ರ ಮಾತಾಡಬೇಕು ಅಂತ ಹೇಳಿದ್ರೆ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ನಮಗೆ ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನಿಮ್ಮ ಫ್ರೀ ಟೈಮಲ್ಲಿ ಅಥವಾ ನಮ್ಮ ಫ್ರೀ ಸಮಯದಲ್ಲಿ ನಾವೇ ನಿಮಗೆ ಕಾಲ್ ಮಾಡಿ ಕೇಳ್ತೀವಿ. ಅಪಾಯಿಂಟ್ಮೆಂಟ್ ತೊಗೊಂಡಿದ ನಂತರ ನೀವು ಮೆಡಿಸಿನ್ಸ್ ತೊಗೊಳ್ಬೇಕಾದ್ರೆ ಅಪಾಯಿಂಟ್ಮೆಂಟಿಗೆ ಕೊಟ್ಟಿರೋಂಥ ಹಣದಲ್ಲಿ ನಿಮಗೆ ಅಲ್ಲಿ ಕಡಿಮೆ ಮಾಡಿ ಮ್ಯಾಚ್ ಮಾಡ್ತೀವಿ, ಬ್ಯಾಲೆನ್ಸ್ ಮಾಡಿ. ಓಕೆ, ಅದ್ಭುತ ಸರ್. ನನಗೆ ನಿಧಿ ಸಿಕ್ಕಂಗಾಯ್ತು. ನೀವು ಏನು ನಮಗೆ ಹೆಂಗೆ ಸ್ವರ್ಗದ ಮೇಲೆ ಸ್ವರ್ಗ ತೋರಿಸ್ತಾನೆ ಇದ್ದೀರಿ. ಮೂಲವ್ಯಾಧಿ ಬಂದವ್ರಿಗೆ ಮಾತ್ರ ಗೊತ್ತು ಇದು ಕಷ್ಟ. ನಾನು ಅನುಭವಿಸಿದ್ದೀನಿ. ಅದಕ್ಕೆ ನಿಮಗೆ ಏನೇನೋ ಪ್ರಶ್ನೆಗಳನ್ನ ಕೇಳಿದೆ, ಖುಷಿ ಆಯಿತು ಸರ್. ಈಗ ನೆಕ್ಸ್ಟ್ ಏನು ತೋರಿಸ್ತೀರಿ ಸರ್ ನಮಗೆ? ನಾವು ಇವಾಗ ಕೈರೋಪ್ರಾಕ್ಟಿಕ್ ಮಾಡಿದ್ವಿ, ಇದೇನಿದು ಪೈಲ್ಸಿಂದು ಮಾಡಿದ್ದೀವಿ. ಈಗ ತುಂಬ ಕಷ್ಟಪಟ್ಟು ಎಲ್ಲದರಲ್ಲೂ ಕಷ್ಟ ಇರುತ್ತೆ. ಬಟ್ ನಮಗೆ ಏನು ಅಂತ ಹೇಳಿದ್ರೆ ಯಾವುದೋ ಒಂದು ಪ್ರಾಡಕ್ಟ್ ಇದೆಲ್ಲ ಬಂದಿದ್ದು. ಈಗ ನಾವೆಲ್ಲ ಏನು ಮಾಡ್ತೀವಿ, ಇದು ಸರ್ವಿಸ್ ಲೆಕ್ಕಕ್ಕೆ ಬರುತ್ತೆ. ನಾವೊಂದು ಈಗ ನಾವು ನಮ್ಮದೇ ಆಗಿರೋಂಥ ಒಂದು ಚಿಕ್ಕ ಬ್ರ್ಯಾಂಡ್ ಯಾವುದು ಹೆವನ್ ಒಂದು ಹೇರ್ ಆಯಿಲ್ ಮಾಡಿದ್ದೀವಿ. ಆ ಹೇರ್ ಆಯಿಲ್ ಹೇಗೆ ಮಾಡಿದ್ದೀವಿ, ಏನು ಅದರಿಂದ ಉಪಯೋಗ ಇದೆ, ಯಾವ ಗ್ರೇಡಲ್ಲಿದೆ, ಎಷ್ಟು ಚೆನ್ನಾಗಿದೆ ಇಲ್ವಾ ಅಂತ ಅದನ್ನು ನೀವೇ ನೋಡಿ ಹೇಳಬೇಕು. ಪಕ್ಕದಲ್ಲಿ ಅವರೆಲ್ಲ ರೆಡಿ ಆಗಿಬಿಡ್ರಿ ಹಂಗಂತ ಹೇಳ್ಬಿಟ್ಟು ನನಗೂ ಭಾಳ ಕುತೂಹಲ ಇದೆ. ಬರ್ರಿ ಮುಂದಿನ ವಿಡಿಯೋ ಕಾಯ್ತಾ ಇರ್ರಿ. ನಿಮಗೆ ತಲೆ ಕೂದಲು ಏನು ಬರುತ್ತಾ? ಏನಾಗುತ್ತೆ ಸರ್ ಅದು? ಸರ್, ತಲೆ ಕೂದಲು ಇರೋದಂತೂ ಖಂಡಿತ ಉಳಿಯುತ್ತೆ. ತಲೆ ಕೂದಲು ಹೋಗಂತ ಎಣ್ಣೆ ಅಂತ ನಾವು ಮಾಡಿಲ್ಲ. ಆಲ್ರೆಡಿ ಮಾಡಿ ನಾವು ವಿತೌಟ್ ಬ್ರ್ಯಾಂಡ್ ಇತ್ತು ಇಷ್ಟು ದಿನ. ಇವತ್ತು ಬ್ರ್ಯಾಂಡ್ ಮಾಡಿರೋದ್ರಿಂದ ನಿಮ್ಮನ್ನ ಬ್ರ್ಯಾಂಡ್ ಆಗಿರೋಂಥವ್ರನ್ನೇ ಕರೆಸಿ ನಾವು ತೋರಿಸ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲ ರೆಡಿ ಆಗಿರ್ರಿ. ನಿಮಗೆ 100% ಹೇರ್ದೊಂದು ಕತೆ ತೊಗೊಂಡು ಬರ್ತೀವಿ ನೆಕ್ಸ್ಟ್ ಎಪಿಸೋಡಲ್ಲಿ. ಅದ ಸರ್? ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.